ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಣ ಉಳಿಸ್ಲಿಕ್ಕೆ ಬಹಳಷ್ಟು ದಾರಿಗಳಿರ್ತವೆ. ಅದರ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಂಡ್ರೆ ನಮ್ಮಿಂದ ಅಂದರೆ ನಮ್ಮಂತಹ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕೂಡ ಕನಸುಗಳನ್ನು ದೊಡ್ಡದಾಗಿ ಕಟ್ಕೊಂಡಿರ್ತೀವಿ. ಆದರೆ ಆದಾಯ ಮಾತ್ರ ಒಂದು ನಿಗದಿತವಾಗಿರುತ್ತೆ. ಅದಕ್ಕೆ ಹೇಳಿರೋದು ದೊಡ್ಡವರು ಹನಿ ಹನಿಗೂಡಿದರೆ ಹಳ್ಳ ಅಂತ ಹೇಳಿ. ನಮ್ಮ ಸಣ್ಣ ಸಣ್ಣ ಸೇವಿಂಗ್ಸ್ ಕೂಡ ನಮ್ಮ ಕನಸುಗಳನ್ನು ಅಂದರೆ ದೊಡ್ಡ ದೊಡ್ಡ ಕನಸುಗಳನ್ನು ಪೂರ್ಣಗೊಳಿಸಿಕೊಳ್ಳಿಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ. ನಾವು ಸ್ವಲ್ಪ ಸ್ವಲ್ಪ ಹಣವನ್ನು ಉಳಿಸ್ತಾ ಬಂದರೆ ನಾಳೆ ನಮ್ಮ ಸಮಸ್ಯೆಯ ಸಮಯದಲ್ಲಿ ಆ ಹಣ ನಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಉಳಿಸುತ್ತೆ. ಸ್ನೇಹಿತರೆ, ಮಂಗಳವಾರದ ಲಾಗ್ ಆಗಿದೆ. ನಾನು ಬೆಳಗ್ಗೆ ಬೇಗನೆ ಅಂದರೆ 4 ಗಂಟೆಗೆ ಎದ್ದೇಳ್ತೀನಿ. ಎದ್ದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಕೈಕಾಲು ಮುಖ ತೊಳೆದು ಕಸ ಗುಡಿಸಿ ನೆಲ ಒರೆಸ್ಕೊಳ್ತೀನಿ. ಮೊದಲು ನನಗೆ ಮನೆ ಕ್ಲೀನ್ ಆಗಬೇಕು. ಒಂದು ಕಡೆ ಮಕ್ಕಳು ಗಂಡ ಮಲಗಿರ್ತಾರೆ, ಉಳಿದ ಎಲ್ಲ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ. ನಂತರ ಸ್ನಾನ, ನಂತರ ಒಂದು ಪೂಜೆ ಅಂದರೆ ದೇವರಿಗೆ 2 ದೀಪಗಳನ್ನು ಬೆಳಗಿಸಿ ಒಂದು ಪ್ರಾರ್ಥನೆಯ ಮೂಲಕ ನನ್ನ ದಿನ ಶುರುವಾಗುತ್ತೆ. ನಂತರ ಕೆಲವೊಂದು ಸಾರಿ ವಾಕ್ ಹೋಗ್ತೀನಿ, ಕೆಲವೊಂದು ಸಾರಿ ಬೆಳಗಿನ ವಾಕ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಈಗ ಚಳಿ ಇರೋದ್ರಿಂದ ಸ್ವಲ್ಪ ನಾನು ಹೋಗೋದೇ ಇಲ್ಲ. ಹಾಗಾಗಿ ಮನೆಯಲ್ಲೇ ಏನಾದರೂ ಸಣ್ಣ ಪುಟ್ಟ ನನ್ನ ಎಡಿಟಿಂಗ್ ಕೆಲಸಗಳಿದ್ದರೆ ನಾನು ಮಾಡ್ತಾ ಇರ್ತೀನಿ. ಆ ಸಮಯದಲ್ಲಿ ಬೆಳಗ್ಗೆ 7 ಗಂಟೆ 7:15 ಆಗ್ತಿದ್ದಂಗೆ ತಿಂಡಿ ಕೆಲಸ ಶುರು ಮಾಡ್ಕೊಳ್ತೀನಿ. ನನಗದು ಏನೋ ಬೆಳಗ್ಗೆ ಬೇಗನೆ ಎಚ್ಚರ ಆಗುತ್ತೆ. ಅದು ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಯಾವಾಗಲಾದರೂ ಅಪರೂಪಕ್ಕೆ ನಾನೇನಾದರೂ ಸ್ವಲ್ಪ ಲೇಟಾಗಿ ಎದ್ದರೆ ಆವತ್ತಿನ ದಿನ ನನಗೆ ಬೆನ್ನೋವು ಬರುತ್ತೆ. ಹಾಗಾಗಿ ಎಲ್ಲೋ ಒಂದು ರೀತಿ ನಾನು ಬೆಳಗ್ಗೆ ಬೇಗ ಏಳೋ ಅಭ್ಯಾಸ ಇದೆಯಲ್ಲ, ಅದೇ ಸರಿ ನನಗೆ. ಅದೇ ನಾನು ಎಲ್ಲ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತೀನಿ. ಮಧ್ಯಾಹ್ನ ಎಲ್ಲಾದರೂ ಸ್ವಲ್ಪ ರೆಸ್ಟ್ ತೊಗೊಳ್ಬೇಕು ಅಂದರೆ ಒಂದು ½ ಅನ್ ಅವರ್ ಮಲಗ್ತೀನಿ, ಇಲ್ಲ ಅಂದರೆ ಅದೂ ಇಲ್ಲ. ಮನೆಯವ್ರು ಹೇಳ್ತಾರೆ ಒಂದು ವಾಷಿಂಗ್ ಮಿಷನ್ ತೊಗೋ, ಮಕ್ಕಳು ಕೂಡ ಹೇಳ್ತಾರೆ. ಇಲ್ಲ ಅಂದರೆ ಯಾರನ್ನಾದರೂ ಒಬ್ಬರು ಕೆಲಸಕ್ಕೆ ಬರಲಿಕ್ಕೆ ಹೇಳ್ತೀನಿ, ನಿಂಗೆ ಸ್ವಲ್ಪ ಸಹಾಯ ಆಗುತ್ತೆ ಪಾತ್ರೆ ಎಲ್ಲ ತೊಳಿಲಿಕ್ಕೆ, ಬಟ್ಟೆ ಎಲ್ಲ ತೊಳಿಲಿಕ್ಕೆ ಅಂತ ಹೇಳ್ತಾರೆ. ಆದರೆ ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಏನನ್ಸುತ್ತೆ ಅಂದರೆ ಆ ಕೆಲಸಗಳು ಬೇಗನೆ ಹೇಳೋದ್ರಿಂದ ಆ ಕೆಲಸಗಳು ನಾನು 9 ಗಂಟೆ ಒಳಗೆ ಮಾಡಿ ಮುಗಿಸ್ಬಿಡ್ತೀನಿ. ಕೆಲಸದವರಿಗೆ ಕಾಯಬೇಕು, ಅವ್ರ ಸಮಯಕ್ಕೆ ಅವ್ರು ಬಂದು ಪಾತ್ರೆ ತೊಳಿಬೇಕು. ಅಲ್ಲಿವರೆಗೂ ನನಗೇನಾದರೂ ಒಂದು ಸಣ್ಣ ಪುಟ್ಟ ಪಾತ್ರೆ ಬೇಕು ಅಂದರೆ ಮತ್ತು ನಾನೇ ತೊಳ್ಕೊಳ್ಬೇಕು. ಇಲ್ಲಾಂದರೆ ಅವರು ಒಂದು ಸಾರಿ ಕೆಲವು ಸಾರಿ ರಜಾ ಹಾಕಿದಾಗ ನಾನೇ ಮಾಡ್ಕೊಳ್ಬೇಕು. ಅವರನ್ನು ಒಂದು ಸಮಯ ಅಂತ ಹೇಳಿ ನಾನು ಕಾಯ್ತಾ ಇರಬೇಕು. ಅಷ್ಟರೊಳಗೆ ನನ್ನ ಕೆಲಸನೇ ಮುಗಿಸ್ಕೊಂಡು ಬಿಡ್ತೀನಿ. ಎಷ್ಟೇ ಒಂದು ಎಡಿಟ್ ಕೆಲಸ ಇದ್ದರೂ 2 ಚಾನಲ್ಗಳನ್ನು ನಾನು ನೋಡ್ಕೊಳ್ತಾ ಇದ್ದರೂ ಎಲ್ಲಿವರೆಗೂ ಆಗುತ್ತೋ ಅಷ್ಟುವರೆಗೂ ನಾನೇ ಕೆಲಸ ಮಾಡ್ತೀನಿ. ನಂತರ ನೋಡೋಣ ಅನ್ನೋ ರೀತಿಲಿ ಈಗ ಸದ್ಯಕ್ಕೆ ನನ್ನ ಮನೆಯ ಕೆಲಸವನ್ನು ನಾನೇ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇಲ್ಲೊಂದು ಪಾತ್ರೆ ನೋಡ್ತಾ ಇದ್ದೀರಲ್ಲ, ಈ ಪಾತ್ರೆ ಒಂದು 15 ವರ್ಷದ ಹಿಂದೆ ನಾವು ತೊಗೊಂಡಿದ್ವಿ. ಹಪ್ಪಳ ಮಾಡಲಿಕ್ಕೆ ಬರುತ್ತೆ, ಇಲ್ಲ ಅಂದರೆ ಒಂದು ಇರಲಿ ಅನ್ನೋ ಉದ್ದೇಶಕ್ಕೆ ತೊಗೊಂಡಿದ್ವಿ. ಆವಾಗ ಮನೆ ಹತ್ತಿರ ಬಂದಿದ್ದರು ಅಂತ ಹೇಳಿ. ಆದರೆ ಆ ಪಾತ್ರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಒಂದು ಸ್ವಲ್ಪ ಸೋಪಿನ ಪುಡಿ ಏನೋ ಬಿದ್ದಿತ್ತು ಅದರೊಳಗೆ. ಅದು ಹಾಗೆ ನಾವು ಎತ್ತಿಟ್ಬಿಟ್ವಿ. ಅದರಲ್ಲೊಂದು ತೂತು ಆಗಿಬಿಟ್ಟಿತ್ತು. ಅದನ್ನು ಮಾರಿಬಿಡೋಣ ಅಂತೇಳಿ ಹೋದಾಗ ನಮಗೆ ಅದನ್ನು 100 ರೂಪಾಯಿಗೆ ತೊಗೊಳ್ತೀವಿ ಅಂತ ಹೇಳಿದ್ರು. ಆಗ ನನಗನ್ನಿಸ್ತು, ಯಾಕೆ ನಾ ಆ ಪಾತ್ರೆನ ವಾಪಸ್ ತಂದು ನೀರು ತುಂಬಕ್ಕೆ ಇಟ್ಕೊಳ್ಬಾರ್ದು. ನೀರು ತುಂಬೋದು, ಆವಾಗವಾಗ ಬೆಡ್ಶೀಟ್ ಏನಾದರೂ ತೊಳಿಬೇಕಾದ್ರೆ ದೊಡ್ಡದಾಗಿರುತ್ತೆ, ಬೆಡ್ಶೀಟನ್ನು ನೆನೆಸ್ಲಿಕ್ಕೂ ಚೆನ್ನಾಗುತ್ತೆ, ಹಾಗೆ ಹಿಂಡಲಿಕ್ಕೂ ಚೆನ್ನಾಗಾಗುತ್ತೆ ಅನ್ನೋ ರೀತಿಲಿ ನಾನು ಅದನ್ನು ಉಪಯೋಗಿಸ್ತಾ ಇದ್ದೀನಿ. 15 ವರ್ಷದಿಂದ ಆ ನೀರಿನ ಪಾತ್ರೆ ನನಗೆ ಸಹಾಯ ಮಾಡ್ತಿದೆ. ಅದರಿಂದ ಹೊಸ ಪ್ಲಾಸ್ಟಿಕ್ ಟಬ್ಗಳನ್ನು ತಗೊಂಡಿಲ್ಲ. ನಾವಿರೋ ವಾತಾವರಣಕ್ಕೆ ಅದು ನನಗೆ ಸರಿಯಾಗಿ ಉಪಯೋಗಕ್ಕೆ ಬಂದಿದೆ. ನಮಗೆ ಬೆಳಗ್ಗೆ ಮತ್ತು ಸಂಜೆ 2 ಸಮಯ ನೀರು ಬಿಡ್ತಾರೆ. ಅದರಲ್ಲೂ ಬೆಳಗ್ಗೆ 9:30 ತನಕ ನೀರು ಬಿಡ್ತಾರಲ್ಲ, ಅಷ್ಟರೊಳಗೆ ನನಗೆ ಎಲ್ಲ ಕೆಲಸಗಳು ಆಗಿಬಿಡ್ತವೆ. ಯಾಕಂದರೆ ಮಕ್ಕಳು ಶಾಲೆಗೆ ಹೋದ್ಮೇಲೆ ನನಗೆ ಇನ್ನೂ ಅರ್ಧ ಗಂಟೆ ಸಮಯ ಇರುತ್ತೆ. ಆ ಸಮಯದಲ್ಲಿ ಬಟ್ಟೆ ಪಾತ್ರೆ ಮಾಡ್ಕೊಳ್ಳೋಕ್ಕೆ ನೀರು ನನಗೆ ಸಾಕಾಗತ್ತೆ. ಅದು ಬಿಕ್ಕಿ ನಾನು ಕೆಲವೊಂದು ಸಾರಿ ಈ ಪಾತ್ರೆಯಲ್ಲಿ ನೀರು ತುಂಬಿಟ್ಕೊಳ್ತೀನಿ, ಕೆಲವೊಂದು ಸಾರಿ ನೀರು ಬಿಡೋದಿಲ್ಲ. ಇಂಥ ಸಮಯದಲ್ಲಿ ನಮಗೆ ಮಧ್ಯಮ ವರ್ಗದ ಜನಕ್ಕೆ ಈ ರೀತಿ ಕೆಲವು ಸಣ್ಣ ಪುಟ್ಟ ವಿಚಾರಗಳು ಅನುಕೂಲಕ್ಕೆ ಬಂದೇ ಬರ್ತವೆ ಅಲ್ವಾ ಸ್ನೇಹಿತರೆ? ಹೀಗೆ ನಾವು ಹಣವನ್ನು ಸೇವ್ ಮಾಡಲೇಬೇಕು ಸ್ವಲ್ಪ ಸ್ವಲ್ಪವಾಗಿ. ಅಂದರೆ ನಮಗೆಲ್ಲ ತುಂಬ ದೊಡ್ಡ ಕನಸುಗಳು ಇರ್ತವೆ, ಆದರೆ ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಆಗದೆ ನಾವು ನಿರಾಸೆಗೆ ಒಳಗಾಗೋದಕ್ಕಿಂತ ಮೊದಲು ಇರುವ ಹಣದಲ್ಲಿ ಬುದ್ಧಿವಂತಿಕೆಯಿಂದ ವ್ಯವಹರಿಸಿದರೆ ಖಂಡಿತ ನಾವು ಸ್ವಲ್ಪ ಹಣವನ್ನು ಸೇವ್ ಮಾಡ್ಬೋದು. ನಮ್ಮ ಇಚ್ಛೆಗಳನ್ನು ಕನಸುಗಳನ್ನು ಪೂರ್ಣಗೊಳಿಸ್ಕೊಳ್ಬೋದು. ಇಲ್ಲ ಅಂತ ಇಲ್ಲ, ಅಸಾಧ್ಯ ಅನ್ನೋದೇನಿಲ್ಲ. ನಾವು ಮನಸ್ಸು ಮಾಡಿದರೆ ದೃಢವಾದ ಒಂದು ಸಂಕಲ್ಪದ ರೀತಿಯಲ್ಲಿ ಆ ರೀತಿ ನಾವು ಒಂದು ಶಿಸ್ತಿನ ಜೀವನವನ್ನು ಕ್ರಮಗೊಂಡ್ರೆ ಖಂಡಿತ ಸಹಾಯನೂ ಮಾಡ್ಬೋದು. ದಯೆ, ಕರುಣೆ, ಪ್ರೇಮದಿಂದ ನಾವು ಕೆಲವು ಪ್ರಾಣಿಗಳಿಗೆ, ನಿಸ್ಸಹಾಯಕರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಕೂಡ ನಾವು ಸ್ವಲ್ಪ ಹಣವನ್ನು ಉಳಿಸಿ ಇಡ್ಬೋದು ನಮ್ಮ ಕಷ್ಟ ಕಾಲಕ್ಕೆ, ನಮ್ಮ ಮನೆಯನ್ನು ಮೇಂಟೈನ್ ಮಾಡ್ತಾ. ಈಗ ಚಳಿಗಾಲದ ವಸ್ತುಗಳನ್ನು ಬೇಸಿಗೆಗಾಲದಲ್ಲಿ ಖರೀದಿ ಮಾಡೋದು, ಬೇಸಿಗೆಗಾಲದ ವಸ್ತುಗಳನ್ನು ಚಳಿಗಾಲದಲ್ಲಿ ಖರೀದಿ ಮಾಡಿ ಎತ್ತಿಟ್ಕೊಳ್ಳೋದು, ಈ ರೀತಿ ಕೂಡ ಮಾಡೋದ್ರಿಂದ ಹಣ ಸೇವ್ ಆಗುತ್ತೆ ಎಲ್ಲೋ ಒಂದು ರೀತಿಯಲ್ಲಿ. ಹಾಗೆ ಸೀಸನ್ ಅಂತ ಸಮಯದಲ್ಲಿ ಮೆಣಸನ್ನು ಖರೀದಿ ಮಾಡಿ ಅದನ್ನು ಒಣಗಿಸಿ ಒಂದು ಸರಿ ತೊಟ್ಟು ಬಿಡಿಸಿ ಒಂದು 5 kg ಮೆಣಸಿನ ಪುಡಿಯನ್ನು ಹಾಕಿಸಿ ಅದಕ್ಕೆ ಸಣ್ಣ ಉಪ್ಪನ್ನು ಬೆರೆಸಿ ಗಟ್ಟಿಯಾಗಿ ಒಂದು ಬಾಕ್ಸಲ್ಲಿ ಗಾಳಿ ಹೋಗದೆ ಇರೋ ರೀತಿಲಿ ಇಟ್ಬಿಟ್ರೆ ವರ್ಷ ಪೂರ್ತಿ ನಮಗೆ ಟೆನ್ಷನ್ ಇರೋದಿಲ್ಲ ಮೆಣಸಿನ ಪುಡಿದು. ಈಗಲೂ ಕೂಡ ಹಣ ಉಳಿತಾಯ ಆಗುತ್ತೆ. ಹೊರಗಡೆ ಕಲರ್ ಬೆರೆಸಿರೋ ಖಾರದ ಪುಡಿ ತಿನ್ನೋದು ತಪ್ಪುತ್ತೆ. ಹಾಗೆ
ರೀತಿ ಮಾಡೋದ್ರಿಂದ ಹಣನೂ ಕೂಡ ಸೇವ್ ಆಗುತ್ತೆ. ಒಂದೊಂದ್ಸರಿ ಮೆಣಸಿನಕಾಯಿ ಸೀಸನಲ್ಲಿರೋ ರೇಟು ಆಮೇಲೆ ಮಧ್ಯಂತರದಲ್ಲಿ 400-500 ರೂಪಾಯಿ ಕೆ ಜಿ ಎಲ್ಲ ಆಗಿಬಿಡುತ್ತೆ. ಹಾಗೆ ನಾವು ಸಾಂಬಾರು ಪುಡಿ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ, 1 ಕೆ ಜಿ ಕೊತ್ತಂಬರಿ ಕಾಳಿಗೆ ಸೀಸನಲ್ಲಿ 90 ರೂಪಾಯಿ ಹಣ ಇರುತ್ತೆ. ಆ ಸಮಯದಲ್ಲಿ ಒಂದು 3 ಕೆ ಜಿ ಕೊತ್ತಂಬರಿ ಕಾಳನ್ನು ಖರೀದಿ ಮಾಡಿ, ಎಷ್ಟೇ ಒತ್ತಡ ಇದ್ದರೂ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ಅದನ್ನು 2 ದಿನ ಒಣಗಿಸಿ, ನಂತರ ಅದಕ್ಕೆ ಬೇಕಾದ ಮಸಾಲೆ ಪದಾರ್ಥಗಳನ್ನು ಹಾಕಿ ಅದನ್ನು ಕೂಡ ಪುಡಿ ಮಾಡಿಸಿ ಎತ್ತಿಟ್ಕೊಂಡ್ಬಿಟ್ರೆ 1 ವರ್ಷ ಇಡೀ ಆರಾಮಾಗಿ ನಾವು ಅದನ್ನು ಉಪಯೋಗಿಸ್ಕೊಳ್ಬೋದು. ಇಲ್ಲ ಕೊತ್ತಂಬರಿ ಕಾಳನ್ನೇ 1 ತಿಂಗಳಿಗೆ ಒಂದ್ಸರಿ ಒಣಗಿಸಿ ತುಂಬಿಟ್ಕೊಂಡ್ಬಿಟ್ರೆ ನಾವು ಇಡೀ ಕೊತ್ತಂಬರಿ ಕಾಳನ್ನು ಕೂಡ ಬಳಸ್ಬೋದು. ಈ ರೀತಿಯಾಗಿ ಮಾಡಿದರೂ ಕೂಡ ಹಣ ಸೇವ್ ಆಗುತ್ತೆ ಒಂದಲ್ಲ ಒಂದು ರೀತಿಲಿ. ನಮ್ಮೂರಲ್ಲೇ ಒಂದು ಪ್ಲಾಸ್ಟಿಕ್ ಸಾಮಾನು ಎಲ್ಲ ಸಾಮಾನುಗಳನ್ನು ಸಣ್ಣ ಬೆಲೆಗೆ ಕೊಡ್ತೀವಿ ಅಂತೇಳಿ ಒಂದು ಸೇಲ್ ಹಾಕಿರ್ತಾರೆ. ಆಗ ನಮ್ಗೇನು ಅನಿಸುತ್ತೆ, ಸ್ವಲ್ಪ ಹಣ ಅಂತ ಹೇಳಿ ಸುಮಾರು ಸಾಮಾನು ಖರೀದಿ ಮಾಡ್ಕೊಂಡು ಬರ್ತೀವಿ. ಮನೆಗೆ ಬಂದಮೇಲೆ ಅನಿಸುತ್ತೆ, ಇದ್ರ ಅವಶ್ಯಕತೆ ಈಗಿತ್ತಾ, ನಮಗೆ ಬೇಕಾದ ವಸ್ತುಗಳಿದ್ವಲ್ವ, ಇದನ್ನು ಬೇರೆದಕ್ಕೆ ಹಣ ಉಪಯೋಗಿಸ್ಬೋದಿತ್ತಲ್ಲ ಅಂತ ಆಮೇಲೆ ಚಿಂತೆ ಮಾಡ್ತೀವಿ. ನಮ್ಗೇನು ಬೇಕೀಗ ಅನ್ನೋ ಸ್ಪಷ್ಟತೆ ನಮಗಿರ್ಬೇಕು ಮೊದಲು. ನಾವು ಇಂಥದ್ದೇ ತೊಗೊಳ್ಬೇಕು ಅಂದಾಗ ಅಲ್ಲಿ ಇಂಥದ್ದೇ ತೊಗೊಳ್ಳೋಣ ಅನ್ನೋ ರೀತಿಲಿ ನಮ್ಮ ಮನಸ್ಸು ಬಹಳ ನಿರ್ದಿಷ್ಟವಾಗಿ ವ್ಯವಹರಿಸಬೇಕು. ಹಾಗೆ ರೇಷನನ್ನು ಕೂಡ ಒಂದು ಚೀಟಿಯನ್ನು ಬರ್ಕೊಂಡೇ ತೊಗೊಂಡು ಹೋಗೋದ್ರಿಂದ ನಮಗೆ ಇಂಥದ್ದೇ ಬೇಕು, ವಾರಕ್ಕೆ ಇಂಥದ್ದೇ ತಿಂಡಿ ಮಾಡಬೇಕು, ಇಷ್ಟೇ ಕಾಳುಗಳು ಬೇಕು, ಇಷ್ಟೇ ಬೇಳೆ ಬೇಕು, ಎಲ್ಲ ಒಂದು ಅಳತೆ ಸಿಗತ್ತೆ. ನಾವು ಹಾಗೆ ಚೀಟಿಯನ್ನು ಬರ್ಕೊಳ್ಳದೆ ಹಾಗೆ ಮಾಲ್ಗಳಿಗೆ ಹೋದರೆ ಕನ್ಫ್ಯೂಸ್ ಆಗಿಬಿಟ್ಟು ಅಲ್ಲಿ ಏನು ಕಾಣುತ್ತೆ ಅದನ್ನೆಲ್ಲ ತೊಗೊಳ್ತಾ ಹೋಗ್ತೀವಿ. ಆವಾಗ ರೇಷನ್ ಅಮೌಂಟು ಜಾಸ್ತಿ ಆಗುತ್ತೆ. ಹಾಗೆ ಅದನ್ನು ಮನೆಗೆ ತಂದಾಗ ಇನ್ನೂ ಸ್ವಲ್ಪ ಉಳಿದಿರುತ್ತೆ ನಮಗೆ, ಹಳೇದು ಇದು ಅದು ಎಲ್ಲ ಸೇರಿಕೊಂಡು ಎಲ್ಲೋ ಒಂದು ರೀತಿಲಿ ತಿಂಗಳ ಖರ್ಚನ್ನು ಹೆಚ್ಚು ಮಾಡ್ಕೊಳ್ತೀವಿ ಅಲ್ವಾ. ಹಾಗಾಗಿ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟೇ ರೇಷನನ್ನು ಪ್ರಮಾಣಕ್ಕೆ ಬರ್ಕೊಂಡು ಹೋದಾಗ ನಾವು ಅಷ್ಟೇ ವಸ್ತುಗಳನ್ನು ತೊಗೊಂಡು ಬರ್ತೀವಿ. ಹಾಗಾಗಿ ಒಂದು ಚೀಟಿ ನಮ್ಮ ಜೊತೆ ಇರಬೇಕು. ಹಾಗೆ ಅನವಶ್ಯಕ ಖರ್ಚುಗಳು, ಏನೋ ಎಲ್ಲಿಗೋ ಹೋದ್ವಿ, ಅಲ್ಲಿ ಯಾರೋ ಏನೋ ಹೇಳಿದರು ಅದು ತಗೊಳ್ಳೋಣ ಅನ್ನೋ ರೀತಿಲಿ ಮಾಡಬಾರ್ದು. ನಮಗೆ ಯಾವ ರೀತಿ ವಸ್ತುಗಳು ಬೇಕು ಬೇಡ ಅನ್ನೋದು ಕರೆಕ್ಟಾಗಿ ನಮಗೆ ತಿಳಿದಿರಬೇಕು. ನಂತರ ನಾವು ವ್ಯವಹರಿಸಬೇಕು. ಆಗ ಹಣದ ಸೇವ್ ಆಗುತ್ತೆ. ತುಂಬ ಬಟ್ಟೆ ಖರೀದಿ ಮಾಡೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ಕ್ರೀಮ್ಗಳನ್ನು ಖರೀದಿ ಮಾಡೋದಾಗಿರ್ಬೋದು, ಅದನ್ನು ಸ್ವಲ್ಪ ಕಂಟ್ರೋಲಿಗೆ ನಾವು ತಗೊಳ್ಬೇಕು ವಿಚಾರನ. ನಮ್ಮ ಹತ್ರ ತುಂಬ ಬಟ್ಟೆ ಇದೆಯೇ ಈಗಾಗಲೇ ಸಾಕಷ್ಟು, ಅವುಗಳನ್ನು ಉಪಯೋಗಿಸೋಣ, ನಂತರ ಮತ್ತೆ ತಗೊಳ್ಳೋಣ. ಇಲ್ಲ ಹೊಸ ಫ್ಯಾಷನ್ ಬಂದಿದೆ, ಇನ್ನೊಬ್ಬರನ್ನ ಅನುಕರಣೆ ಮಾಡೋಕ್ಕೆ ಹೋದರೆ ಹಣ ನಮ್ಮದೇ ಖರ್ಚಾಗೋದು. ಅದರಿಂದ ಮನೇಲಿ ಎಲ್ಲೋ ಒಂದು ರೀತಿಯಲ್ಲಿ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಳ್ಬೇಕು. ಅದರ ಅವಶ್ಯಕತೆ ಇದೆಯಾ ಅಂತ ನೋಡಿ ನಾವು ಮಾಡಿ ತಗೊಳ್ಬೇಕು. ಹಾಗೆ ಬ್ಯೂಟಿ ಪ್ರಾಡಕ್ಟ್ಗಳನ್ನು ತಗೊಳ್ಬೇಕಾದ್ರೂ ಕೂಡ ನಾವು ನಮ್ಮ ಮನೆಯಲ್ಲೇ ಕೆಲವೊಂದು ಮುಖಕ್ಕಾಗಿರ್ಬೋದು, ತಲೆಗಾಗಿರ್ಬೋದು ಕೆಲವು ಪ್ಯಾಕ್ಗಳನ್ನು ಮಾಡಿ ಹಾಕ್ಕೊಳ್ಬೋದು ಅಲ್ವಾ. ಈಗ ಅಡುಗೆ ಮಾಡ್ತಿರ್ತೀವಿ, ಮನೆ ಕೆಲಸ ಮಾಡಿರ್ತೀವಿ, ಆಗ ಸ್ವಲ್ಪ ಕಾಫಿ ಪುಡಿ, ಜೇನುತುಪ್ಪ, ಅಲೋವೆರಾ ಜೆಲ್ಲು ಈ ರೀತಿ ನಾವು ಕಲಸಿ ಅದನ್ನು ಫೇಸ್ ಪ್ಯಾಕ್ ಹಾಕ್ಕೋಬೋದು. ಮೆಂತೆ, ದಾಸವಾಳದ ಎಲೆ ಎಲ್ಲ ಸೇರಿಸಿ ರುಬ್ಬಿ ಒಂದು ತಲೆಗೆ ಹೇರ್ ಪ್ಯಾಕ್ ಹಾಕ್ಕೊಳ್ಬೋದು. ಈ ರೀತಿ ಮಾಡಿದಾಗ ಕೂಡ ಹಣ ಸೇವ್ ಆಗುತ್ತೆ. ಹೊರಗಡೆ ಕ್ರೀಮ್ಗಳನ್ನೇ ತೊಗೊಂಡು ಅವುಗಳ ಮೂಲಕವೇ ನಾವು ಬ್ಯೂಟಿನ ಚೆನ್ನಾಗಿ ಮಾಡ್ಕೊಳ್ತೀವಿ ಅನ್ನೋದು ಸುಳ್ಳು ಸ್ನೇಹಿತರೆ. ಯಾಕಂದರೆ ನೈಸರ್ಗಿಕ ವಸ್ತುಗಳಿಂದ ನಾವು ಏನಾದರೂ ಒಂದು ನಮ್ಮ ದೇಹಕ್ಕೆ, ಒಂದು ಕೂದಲಿಗೆ, ಮುಖಕ್ಕೆ ಮಾಡ್ಕೊಳ್ತೀವಿ ಅಂದರೆ ಅದು ನಮಗೆ ಸೇಫ್ ಆಗಿರುತ್ತೆ. ಅದೇ ಹೊರಗಡೆ ಕೆಮಿಕಲ್ ಯುಕ್ತ ಒಂದು ಕ್ರೀಮ್ಗಳನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಮಾಡೋರಿಗಷ್ಟೇ ನಮ್ಮ ಮುಖ ಚೆನ್ನಾಗಿರುತ್ತೆ, ನಂತರ ಮತ್ತು ಅದೇ ಬೇಕು, ಇಲ್ಲ ಅಂದರೆ ಮುಖ ಹಾಳಾಗ್ಬಿಡುತ್ತೆ. ಆದರೆ ನಾವು ಮನೆಯಲ್ಲೇ ಸಿಗೋ ವಸ್ತುಗಳನ್ನು ಬಳಸೋದ್ರಿಂದ ನಮ್ಮ ಮುಖ ಯಾವತ್ತಿಗೂ ಕೂಡ ಹಾಳಾಗೋದಿಲ್ಲ. ನಮ್ಮ ಬಡ್ಜೆಟ್ಗಿಂತ ಹೆಚ್ಚಾದ ಒಂದು ರೇಟಿನ ಕ್ರೀಮನ್ನು ಕೊಂಡ್ಕೊಳ್ಳೋದಕ್ಕಿಂತ ಈ ಚಳಿಗಾಲಕ್ಕೆ ನೈಸರ್ಗಿಕ ಮಾಯಿಶ್ಚರೈಸರ್ ಅಪ್ಪ ಅಂದರೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಹಾಗೆ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಎಲ್ಲ ಒಂದು ರೀತಿಲಿ ಅಲೋವೆರಾ ಜೆಲ್ಲು ಇವೆಲ್ಲ ಹಚ್ಕೊಳ್ಳೋದ್ರಿಂದ ಮಾಯಿಶ್ಚರೈಸರ್ ಆಗುತ್ತೆ ನಮ್ಮ ಒಂದು ಚರ್ಮ, ಮತ್ತು ಹೊಳಪಾಗುತ್ತೆ. ಈಗ ಅದಕ್ಕೆ ಎಣ್ಣೆ ಅವಶ್ಯಕತೆ ಇರುತ್ತೆ ಈ ಚಳಿಗಾಲದಲ್ಲಿ, ಕೊಡಬೇಕು ಅದನ್ನು. ಪ್ರಕೃತಿದತ್ತ ವಸ್ತುಗಳು ಕೂಡ ನಮ್ಮ ಚರ್ಮವನ್ನು ಹೊಳಪಿನಿಂದ ಕೂಡಿಸ್ತವೆ. ಹಾಗೆ ನಾವು ಒಳ್ಳೊಳ್ಳೆಯ ಆಹಾರವನ್ನು ಮನೆಯಲ್ಲೇ ಸರಿಯಾದ ಸಮಯಕ್ಕೆ ಮಾಡಿಕೊಂಡು ಊಟ ಮಾಡಿದಾಗಲೂ ಕೂಡ ನಮ್ಮ ದೇಹದ ಒಂದು ಆರೋಗ್ಯದ ವೃದ್ಧಿ ಆಗತ್ತೆ, ಚರ್ಮ ಹೊಳಪಿನಿಂದ ಕೂಡುತ್ತೆ ಸ್ನೇಹಿತರೆ. ಹಾಗೆ ನಾನು ಒಳಗಿನ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದೆ. ಅಷ್ಟೊತ್ತಿಗೆ ಸಾಯಿಬಾಬಾ ನಮ್ಮ ಮನೆ ಎದುರಿಗೆ ಬಂದಿದ್ದರು. ನನ್ನ ಗುರು, ಅವರು ಆರಾಧ್ಯ ಗುರು, ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಅವರಿಗೊಂದು ಕಾಣಿಕೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬಂದೆ. ಗುರುವಿನ ಮೇಲಿಟ್ಟ, ದೇವರ ಮೇಲಿಟ್ಟ ನಂಬಿಕೆ ಇದೆಯಲ್ಲ, ಶ್ರದ್ಧೆ ಇದೆಯಲ್ಲ, ಅದು ಎಲ್ಲೋ ಒಂದು ರೀತಿಲಿ ನಮ್ಮನ್ನು ಕಾಪಾಡತ್ತೆ, ಸದೃಢವಾಗಿಡತ್ತೆ, ಮಾನಸಿಕ ಹಾಗೆ ದೈಹಿಕ ಬಾಧೆಗಳನ್ನು ದೂರ ಮಾಡುತ್ತೆ. ಇದು ನನ್ನ ನಂಬಿಕೆ, ನಿಮ್ಮ ನಂಬಿಕೆ ಕೂಡ ಅದೇ ಆಗಿರುತ್ತೆ. ದಯೆ, ದಾನ, ಧರ್ಮದ ಸೇವೆ ಗುಣ ಕೂಡ ನಮ್ಮಲ್ಲಿ ನಾವು ಅಳವಡಿಸ್ಕೊಂಡಾಗ ದಿನನಿತ್ಯ ಅದು ಒಂದು ಒಳ್ಳೆಯ ಕರ್ಮವನ್ನು ವೃದ್ಧಿ ಮಾಡಿಕೊಡುತ್ತೆ. ಬ್ಯಾಡ್ ಕರ್ಮ ಅನ್ನೋದು ನಾವು ಕಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದೇ ಬೇಡ. ಈ ನಮ್ಮ ಒಂದು ನಿಷ್ಠೆ, ಭಕ್ತಿ, ಒಂದು ಪ್ರಾಮಾಣಿಕ ಪ್ರಯತ್ನ, ಒಂದು ಸೇವೆಯ ಮನೋಭಾವ ಒಂದು ರೀತಿಯಲ್ಲಿ ಆ ಎಲ್ಲ ಒಂದು ದೋಷಗಳನ್ನು ಹೀಲ್ ಮಾಡ್ತಾ ಹೋಗುತ್ತೆ. ತಂದೆ ತಾಯಿ, ಅತ್ತೆ ಮಾವ ಇವೆಲ್ಲರನ್ನ ನೋಡ್ಕೊಳ್ಳೋದು, ಸೇವೆ ಮಾಡೋದು ಎಲ್ಲೋ ಒಂದು ರೀತಿಯಲ್ಲಿ ಸಮರ್ಪಣೆ ಆಗಿರುತ್ತೆ. ಅವ್ರು ಏನು ಹೇಳ್ತಾರೋ, ಏನು ಮಾಡ್ತಾರೋ, ನಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇಟ್ಕೊಂಡಿದ್ದಾರೋ ಅದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು.
ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡಿದಾಗ, ಭಗವಂತ ಮೆಚ್ಚೋ ಹಾಗೆ ಮಾಡಿದಾಗ ಅದಕ್ಕೆ ಒಂದು ಒಳ್ಳೆಯ ಕರ್ಮ ಅನ್ನೋದು ನಮಗೆ ಖಂಡಿತ ಸಿಗುತ್ತೆ, ಫಲ ಸಿಗುತ್ತೆ. ಸ್ವಲ್ಪ ತಡವಾಗ್ಬೋದು, ಆದರೆ ಒಳ್ಳೆಯ ರೀತಿಯ ಫಲ ಸಿಗುತ್ತೆ. ನಮ್ಮ ಮಕ್ಕಳು ಒಂದು ಒಳ್ಳೆಯ ರೀತಿಯಲ್ಲಿ ಇರೋದಾಗಿರ್ಬೋದು, ಅವರ ರಕ್ಷಣೆ ಆಗಿರ್ಬೋದು, ಅವ್ರಿಗೆ ಮಾರ್ಗದರ್ಶನ ಸಿಗೋದಾಗಿರ್ಬೋದು, ಅವರಿಗೆ ಮುಂದೆ ಸಹಾಯ ಸಿಗೋದಾಗಿರ್ಬೋದು, ಇವೆಲ್ಲವೂ ಸಿಗ್ತವೆ ನಮ್ಮ ಒಂದು ಸಂಸ್ಕಾರ, ರೀತಿ, ನೀತಿ, ನಡವಳಿಕೆ, ಧ್ಯಾನ, ಪೂಜೆ, ವ್ರತ, ಮನೆ ಕೆಲಸ, ಸಮರ್ಪಣಾ ಭಾವ, ಸಂಬಂಧಗಳ ಮಧ್ಯೆ ಒಂದು ನಂಬಿಕೆ, ಭರವಸೆ, ಅವರನ್ನು ಹಿಡಿದಿಟ್ಕೊಳ್ಳೋ ರೀತಿಯಲ್ಲಿ ನಾವು ಒಂದು ಅಧಿಕಾರ ಚಲಾಯಿಸಬಾರ್ದು. ಸಮರ್ಪಣಾ ಭಾವದಿಂದ ಒಂದು ನಂಬಿಕೆ ಇರಬೇಕು ನಮ್ಮ ಸಂಬಂಧಗಳ ಮೇಲೆ, ಹಾಗೆ ನಮ್ಮ ಮೇಲೆ ನಾವೆಲ್ಲವನ್ನ ಸರಿಪಡಿಸ್ತೀವಿ, ಸಂಭಾಳಿಸ್ತೀವಿ, ಆ ಶಕ್ತಿ ನಮಗಿದೆ ಅನ್ನುವ ಆತ್ಮವಿಶ್ವಾಸದಿಂದ ನಾವು ದಿನನಿತ್ಯ ನಮ್ಮ ಮನೆ ಕೆಲಸವನ್ನು ಸಮರ್ಪಣಾ ಭಾವದಿಂದ ಮಾಡಬೇಕು. ಅದನ್ನು ಬೈಕೊಳ್ತಾ ಇಲ್ಲ, ಆಡ್ಕೊಳ್ತಾ ಇಲ್ಲ, ಅಳುತ್ತಾ ನಾನೇ ಮಾಡಬೇಕಾ ಅನ್ನೋ ರೀತಿಯಲ್ಲಿ ಯಾವತ್ತಿಗೂ ಮಾಡಬಾರ್ದು. ಆ ಕೆಲಸ ನೆಗೆಟಿವ್ ಆಗಿ ನಮಗೆ ಮರಳಿ ಸಿಗುತ್ತೆ, ಹಾಗೆ ನಾವು ಕೂಡ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮನೆ ಕೆಲಸ ಅದು ನಮ್ಮನೆ ಕೆಲಸ, ನಮ್ಮ ಮಕ್ಕಳ ಸೇವೆ, ನಮ್ಮ ಗಂಡನ ಸೇವೆ, ನಮಗೆ ಒಂದು ಒಳ್ಳೆಯ ಬೆಳವಣಿಗೆಗೆ ನಾವು ಕಂಡುಕೊಳ್ಳುವ ಮಾರ್ಗ, ಶಿಸ್ತು, ಇವೆಲ್ಲವೂ ನಮ್ಮ ಜೀವನದಲ್ಲಿ ಇದ್ರೇ ನಮ್ಮ ಜೀವನ ತುಂಬ ಸರಳವಾಗಿರುತ್ತೆ. ಹಾಗೆ ತುಂಬ ನಾವು ಶಕ್ತಿಯುತವಾಗಿರ್ತೀವಿ. ಯಾಕಂದರೆ ನಮ್ಮ ದೇಹ ಕೆಲಸ ಮಾಡಲಿಲ್ಲ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನಿಷ್ಕ್ರಿಯ ಆಗಿಬಿಡುತ್ತೆ ಅಲ್ವಾ. ದಿನನಿತ್ಯದ ಒಂದು ಮನೆ ಕೆಲಸಗಳಿಂದ ನಮ್ಮ ದೇಹಕ್ಕೆ ಒಂದು ಎನರ್ಜಿ ಸಿಗುತ್ತೆ. ಖಂಡಿತ ಅದು ಅದರದ್ದೇ ಆದ ಒಂದು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಯಾವಾಗಲೂ ನಗ್ತಾ ಇದ್ದಾಗ, ಪಾಸಿಟಿವ್ ಆಗಿ ಮಾತಾಡಿದಾಗ, ಇರೋದರಲ್ಲೇ ಒಂದು ಆತ್ಮವಿಶ್ವಾಸವನ್ನು ತಗೊಂಡು ಮುಂದೆ ಸಾಗಿದಾಗ ಅದರದ್ದೇ ಆದ ರೀತಿಯಲ್ಲಿ ಕೆಲವು ಹಾರ್ಮೋನ್ಸ್ಗಳು ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತವಂತೆ. ಇವೆಲ್ಲವೂ ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತವೆ. ಭಗವಂತ ಸುಮ್ಮನೆ ನಮ್ಮನ್ನು ಸೃಷ್ಟಿ ಮಾಡಿಲ್ಲ, ಎಲ್ಲ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ತಕ್ಕ ಹಾಗೆ ನಮ್ಮ ದೇಹ ಸ್ಪಂದಿಸುತ್ತೆ. ಆ ರೀತಿ ಒಂದು ಕ್ರಿಯೆಯನ್ನು ಅಳವಡಿಸಿಯೇ ಈ ಮನುಷ್ಯ ಜನ್ಮ ಸೃಷ್ಟಿಯಾಗಿರೋದು. ಹಾಗಾಗಿ ಈ ಮನುಷ್ಯ ಜನ್ಮವನ್ನು ಅತಿ ಪವಿತ್ರ ಜನ್ಮ ಅಂತ ಹೇಳೋದು ಸ್ನೇಹಿತರೆ. ಯಾರೋ ಏನೋ ಅಂದರು ಅಂದ ತಕ್ಷಣ ಹಾಗೆ ಸಾತ್ಕೊಳ್ಳೋದು, ಇಲ್ಲ ದ್ವೇಷ ಸಾಧಿಸೋ ಗುಣ ಆಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನೆಗೆಟಿವ್ ನಮ್ಮ ಜೀವನಕ್ಕೆ ತುಂಬಿಸ್ತವೆ. ಇವೆಲ್ಲವನ್ನ ನಾವು ಒಂದು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ತಗೊಂಡಾಗ, ಅವುಗಳನ್ನು ಒಂದು ಸರಾಗವಾದ ದಾರಿಯಲ್ಲಿ ತಗೊಂಡು ಹೋದಾಗ, ಅದು ಒಂದು ಸರಳವಾದ ಶಿಸ್ತಿನ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಖಂಡಿತ ನಮ್ಮ ಜೀವನ ಒಂದು ಸುರಕ್ಷಿತ ದಡ ಸೇರುತ್ತೆ. ಇದು ನನ್ನ ನಂಬಿಕೆ ಕೂಡ. ಅಂದರೆ ಶಾಂತವಾಗಿರಬೇಕು. ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿ ಅವ್ರ ಮಾತಿಗೆಲ್ಲ ಉತ್ತರ ಕೊಡಬೇಕು ಅಂತ ಏನಿಲ್ಲ. ಅವ್ರು 100 ಮಾತಿಗೆ ನಾವು ಒಂದು ಉತ್ತರ ಕೊಟ್ಟರು ಅವ್ರು ಅದನ್ನು ಸುಧಾರಿಸ್ಕೊಳ್ಳೋಕ್ಕಾಗದೇ ಇರಬಾರ್ದು. ಅಂದರೆ ಯಾವ ರೀತಿ ಅಂದರೆ, ಅಪ್ಪ ನಾನು ಇಷ್ಟು ಮಾತಾಡಿದೆ, ಅವರು ಒಂದೇ ಮಾತಾಡಿದ್ರೆ ಅದನ್ನೇ ಮರೆಯೋಕ್ಕಾಗ್ತಾ ಇಲ್ಲಲ್ಲ ಅನ್ನೋ ರೀತಿಲಿ ಇರಬೇಕು. ಆ ರೀತಿ ಮಾತಾಡಬೇಕು, ಕೆಲವ್ರನ್ನ ಇಗ್ನೋರ್ ಮಾಡಬೇಕು, ಕೆಲವು ಸಾರಿ ಮೌನವಾಗೂ ಇರಬೇಕು. ಆ ಮೌನ ಕೂಡ ಕೆಲವರಿಗೆ ಚುಚ್ಚಬೇಕು ಎದುರಿಗಿದ್ದವರಿಗೆ. ಆ ರೀತಿ ಮೌನವಾಗೂ ಇರಬೇಕು. ಶಾಂತವಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು. ಯಾವುದೇ ಇಲ್ಲಿ ಗೌಜಾಗಿ ತಗೊಳ್ಬಾರ್ದು. ಮನೆ ಕೆಲಸ ಹೇಳಬೇಕು ಅಂದರೆ ಅದು ಯಾವುದೇ ಕಾರಣಕ್ಕೂ ಹೊರೆ ಅಲ್ಲ. ಅದು ನಮ್ಮ ಆರೋಗ್ಯ ವೃದ್ಧಿ, ನಮ್ಮ ಮಾನಸಿಕ ಒಂದು ಒತ್ತಡವನ್ನು ನಿವಾರಣೆ ಮಾಡುವ ಒಂದು ಪದ್ಧತಿ ಅಂತೇಳಿ ನಾನು ಅಂದ್ಕೊಳ್ತೀನಿ. ಹೀಗೆ ಬೇಗ ಹೇಳೋದ್ರಿಂದ ನನಗೆ ಪೂಜೆಯಿಂದ ಹಿಡಿದು ಮನೆ ಕೆಲಸ ಎಲ್ಲ ಮುಗಿಸೋದು ಏನು ಅಂದರೆ 10 ಗಂಟೆ ಮುಗಿದ್ಬಿಡುತ್ತೆ. ಆಮೇಲೆ ನಂದು ಎಡಿಟಿಂಗು, ರೆಕಾರ್ಡಿಂಗು, ಹಾಗೆ ಬರೆಯೋದು, ಓದೋದು ಎಲ್ಲ ಮಾಡ್ತಾ ಇರ್ತೀನಿ. ಯಾರಾದರೂ ಮಧ್ಯೆ ಬಂದರೆ ಅವ್ರನ್ನ ನೋಡ್ಕೊಳ್ಳೋದು. ಮಧ್ಯಾಹ್ನ ಊಟಕ್ಕೆ ಒಂದು ಕೆಲಸದ ಅಣ್ಣವರು ಮನೆಯಲ್ಲಿದ್ದರೆ ಒಂದು 4-5 ಜನ ಇರ್ತಾರೆ, ಅವ್ರಿಗೆ ಅಡುಗೆ ಮಾಡೋದು. ಮಧ್ಯಾಹ್ನ 1 ಗಂಟೆ ಮೇಲೆ ಶುರು ಮಾಡ್ತೀನಿ. ಈ ರೀತಿ ನನ್ನ ದಿನಚರಿ ಇರುತ್ತೆ. ಅದರ ಮಧ್ಯೆ ಈ ರೀತಿ ಒಂದು ಸಣ್ಣ ಪುಟ್ಟ ಮನೆ ಕೆಲಸ, ಯಾಕಂದರೆ ಮನೆಯಿಂದ ಮಕ್ಕಳು ಶಾಲೆಗೆ ಹೋದರು ಅಂದರೆ ಅವ್ರು ಏನಾದರೂ ಹೋಮ್ವರ್ಕ್ ಮಾಡಿದಾಗ ಇಡೀ TV ರೂಮ್ ಹರಡೋಗಿರ್ತಾರೆ. ಅದನ್ನು ಕ್ಲೀನ್ ಮಾಡ್ಕೊಂಡು ಮತ್ತೊಂದು ಸರಿ ಕಸ ಗುಡಿಸಿ ಮನೆಯನ್ನು ನೀಟಾಗಿ ಇಟ್ಕೊಂಡು, ಕೆಲವು ಪಾತ್ರೆ ಹಾಗೆ ಕೆಲವೊಂದು ಬಾಕ್ಸ್ಗಳು ಏನಾದರೂ ಇದ್ದರೆ ಖಾಲಿ ಅದು ಅವೆಲ್ಲ ತೊಳಗ್ತೀನಿ. ಹಾಗಾಗಿ ಇವತ್ತು ಪಾತ್ರೆನೂ ಕೂಡ ತುಂಬ ಇತ್ತು. ಹಾಗೆ ನಾನು ಚಪಾತಿ, ಪಲ್ಯ, ಇವತ್ತು ಸ್ವಲ್ಪ ಪಾಯಸ ಕೂಡ ಮಾಡಿದ್ದೆ. ಹಾಗೆ ಮಕ್ಕಳಿಗೆ ಅವಲಕ್ಕಿ ಬೇಕು ಅಂತೇಳಿ ಬೆಳಗ್ಗೆ ಅವರಿಗೆ ಅವಲಕ್ಕಿ ಕೂಡ ಮಾಡಿಕೊಟ್ಟಿದ್ದೆ. ಕೆಲಸದ ಅಣ್ಣವರು 4 ಜನ ಇಲ್ಲೇ ತಿಂಡಿಗೆ ಬರ್ತಾರೆ. ಹಾಗಾಗಿ ಚಪಾತಿ, ಪಲ್ಯ ನಮ್ಮ ಮನೆಯವರು ಹೇಳಿದ್ರು ಅಂತ ಸ್ವಲ್ಪ ಪಾಯಸ ಮಾಡಿದ್ದೆ ಸ್ನೇಹಿತರೆ ಬೆಳಗ್ಗೆ. ನಾನು ಇವತ್ತು ಏಕಾದಶಿ ಆಚರಣೆ ಮಾಡಿಲ್ಲ, ನಾನು ಬುಧವಾರ ಮಾಡ್ತೀನಿ. ಮನೆ ಬಹಳ ಶಿಸ್ತಾಗಿರಬೇಕು. ನಾವು ಹೇಗೆ ಶಿಸ್ತಾಗಿದ್ದರೆ ನಮ್ಮ ಜೀವನದಲ್ಲಿ ನಮ್ಮ ಆರೋಗ್ಯ, ನಮ್ಮ ದೇಹ ಹೇಗೆ ಚೆನ್ನಾಗಿರುತ್ತೋ ಅದೇ ಥರ ಮನೆ ಕೂಡ ಶಿಸ್ತಾಗಿ ಇಟ್ಕೊಂಡ್ರೆ ನಮ್ಮ ಮನೆಯ ವಾಸ್ತು ಕೂಡ ತನ್ನಿಂದ ತಾನೇ ಸರಿಯಾಗತ್ತೆ. ಚಪ್ಪಲಿಯನ್ನು ತುಂಬ ಹರಡಬಾರ್ದು, ತುಂಬ ಚಪ್ಪಲಿಗಳನ್ನು ಕೂಡ ಇಟ್ಕೊಳ್ಬಾರ್ದು. ಒಂದು 2-3 ಜೊತೆ ಒಬ್ಬರಿಗೆ ಅವಶ್ಯಕವಾಗಿ ಇರೋ ಅಷ್ಟು ಇಟ್ಕೊಳ್ಳಿ. ತುಂಬ ಚಪ್ಪಲಿಗಳನ್ನು ಕಲೆಕ್ಟ್ ಮಾಡಬಾರ್ದು ಅಂತಾರೆ ನಮ್ಮ ಹಿರಿಯರು. ಅದು ಎಲ್ಲೋ ಒಂದು ರೀತಿಯಲ್ಲಿ ಒಳ್ಳೆಯದೇ. ಆದರೆ ಈಗ ಅದನ್ನೆಲ್ಲ ನಾವು ಮರೆತು ಬಿಡ್ತೀವಿ. ಕೆಲವೊಂದು ಸಾರಿ ಭಗವಂತನಿಗೆ ವರ್ಷಕ್ಕೊಂದ್ಸರಿ ಚಪ್ಪಲಿ ಅಂತೇಳಿ ಕೊಡ್ತಾರೆ. ಆ ಪದ್ಧತಿ ಇದೆ, ಈಗಲೂ ಇದೆ. ಅಂದರೆ ನಾವು ಮನುಷ್ಯರು ಒಂದೊಂದು ಡ್ರೆಸ್ಸಿಗೆ ಒಂದೊಂದು ಚಪ್ಪಲಿನ ತೊಗೊಂಡು ಎಲ್ಲೋ ಅನವಶ್ಯಕ ಒಂದು ಖರ್ಚನ್ನು ಹೆಚ್ಚಿಸ್ಕೊಳ್ತಾ ಇದ್ದೀವಿ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಇನ್ನೊಬ್ಬರನ್ನ ಅನುಕರಣೆ ಮಾಡೋಕ್ಕಾಗಿರ್ಬೋದು, ಇಲ್ಲ ಫ್ಯಾಷನ್ ಅನ್ನೋ ಒಂದು ಇದರಲ್ಲಿ ನಮ್ಮನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಅದರಿಂದ ಖರ್ಚು ಹೆಚ್ಚಾಗುತ್ತೆ, ಒತ್ತಡ ಹೆಚ್ಚಾಗುತ್ತೆ, ಮನೆಯಲ್ಲಿ ಕಿರಿಕಿರಿ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಫ್ಯಾಷನ್ ಮಾಡ್ತೀವಿ ಅಂತ ಹೇಳಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಮನೇಲಿ ಇದ್ದವ್ರನ್ನೆಲ್ಲ ಹದಗೆಟ್ಬಿಡ್ತಾರಲ್ಲ. ಎಲ್ಲರೂ ನನಗೂ ಬೇಕು, ನಮ್ಮ ಮಕ್ಕಳನ್ನು ಕೂಡ ನಮ್ಮನ್ನೇ ಅನುಕರಣೆ ಮಾಡ್ತಾರೆ. ಹಾಗಾಗಿ ನಾವು ಮೊದಲು ಶಿಸ್ತಿನಿಂದ ಇರಲೇಬೇಕು. ಹಾಗಾಗಿ ನಾನು ಇವತ್ತು ನಮ್ಮನೇಲಿ ಒಂದು ಚಪ್ಪಲಿ ಸ್ಟ್ಯಾಂಡ್ ಇತ್ತು ಮರತ್ತು, ಆದರೆ ಅದು ಮಳೆಗೆ ನಿಂದು ಸ್ವಲ್ಪ ಹಾಳಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ಸರಿ ನಾವು ಪ್ಲಾಸ್ಟಿಕ್ಕಿಂದ ತರಿಸೋಣ. ಇದಕ್ಕೆ ಭಾಳ ದುಡ್ಡಲ್ಲ, 290 ರೂಪಾಯಿ. ಆದರೆ
ಅಂದರೆ ಒಂದು ವರ್ಷ ಬಂದರೆ ಸಾಕು, ₹299 ಒಂದು ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಏನು ತಪ್ಪಲ್ಲ ಅನ್ನೋ ರೀತಿಲಿ ತಗೊಂಡೆ. ಈಗ ಚಪ್ಪಲಿಗಳೆಲ್ಲ ಸೇಫ್ ಆಗಿಬಿಟ್ಟು ಒಂದು ಕಡೆ ನೀಟಾಗಿದ್ದಾವೆ, ಶಿಸ್ತಾಗೂ ಕಾಣ್ತಾ ಇದೆ ಮನೆ. ಹಾಗೆ ಹೊರಗಡೆ ಚಪ್ಪಲಿನೂ ತುಂಬ ಹರಡಬಾರ್ದು, ಅದರಿಂದ ಎಲ್ಲೋ ಒಂದು ರೀತಿಲಿ ಮಹಾಲಕ್ಷ್ಮಿ ಆಗಿರ್ಬೋದು, ದುಡ್ಡಾಗಿರ್ಬೋದು ಮನೆಗೆ ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಹಿಂದಿನ ಪದ್ಧತಿ ಆಗಿತ್ತು. ನಮ್ಮಪ್ಪ ಹೇಗೆ ಅಂದರೆ ಚಪ್ಪಲಿ ನೀಟಾಗಿ ಜೋಡಿಸಿರ್ಬೇಕಾಗಿತ್ತು, ಮತ್ತು ಚಪ್ಪಲಿ ಒಂದು ದಬಾಕಿ ಬೀಳಬಾರ್ದಿತ್ತು. ನಮಗೆ ತುಂಬ ಹೊಡಿತಿದ್ರು. ಈಗ ಯಾರಿಗಾದ್ರೂ ಮಕ್ಕಳಿಗೆ ಏನಾದರೂ ಹೇಳಿದರೆ ಹೊಡೆಯೋದು ಬೇಡ, ಹೇಳಿದ್ರೇ ಮಕ್ಕಳು ಎಲ್ಲೋ ಒಂದು ರೀತಿಲಿ ಬೇಜಾರಾಗ್ತಾರೇನೋ ಅನ್ನೋ ರೀತಿಲಿ ಫೀಲ್ ಮಾಡ್ತೀವಿ. ಆದರೆ ನಾವು ತುಂಬ ಹೊಡೆತ ತಿಂದಿದ್ದೀವಿ. ಇವತ್ತಿನ ಒಂದು ಶಿಸ್ತಿಗೆ ನಮ್ಮ ಅಪ್ಪ ಅಮ್ಮ ಎಲ್ಲೋ ಒಂದು ರೀತಿಲಿ ಆ ಒಂದು ಕಾರಣರಾಗಿದ್ದಾರೆ ಅನ್ನೋ ರೀತಿಲಿ ಅಂದ್ಕೊಳ್ತೀವಿ. ಆ ಸಮಯದಲ್ಲಿ ನಮಗೆ ಸಿಟ್ಟು ಬಂದಿತ್ತು, ಹೊಡಿತೀರಾ ಅಂತ ಹೇಳಿ. ಆದರೆ ಈಗ ಅಂದ್ಕೊಳ್ತೀವಿ ಅವ್ರು ಹೊಡೆದಿದ್ದು ನಮ್ಗೆ ಒಳ್ಳೇದಕ್ಕೆ. ಇವತ್ತು ಅವ್ರದ್ದು ಒಂದು ಸಣ್ಣ ಹೊಡೆತ ನಮ್ಮನ್ನು ಇಷ್ಟು ಶಿಸ್ತಾಗಿ ಇಟ್ಟಿದೆ ಜೀವನದಲ್ಲಿ. ಅವ್ರು ಕಷ್ಟಪಟ್ಟದ್ದಾಗಿರ್ಬೋದು, ನಮ್ಮನ್ನು ಸಾಕಿದ್ದಾಗಿರ್ಬೋದು, ಮನೆ ಮೇಂಟೈನ್ ಮಾಡೋದಾಗಿರ್ಬೋದು, ಮನೆ ಕೆಲಸವನ್ನು ಮತ್ತು ಹೊರಗಡೆ ಕೆಲಸವನ್ನು ಎರಡನ್ನೂ ಮೇಂಟೈನ್ ಮಾಡಿದ್ದಾಗಿರ್ಬೋದು. ಹೊರಗಡೆ ಗದ್ದೆಗೂ ಹೋಗ್ತಿದ್ರು, ಮನೆಯಲ್ಲೂ ಕೆಲಸ ಮಾಡ್ತಿದ್ರು, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ರು, ಅದ್ರ ಜೊತೆ ಫಂಕ್ಷನ್ನು ಅಟೆಂಡ್ ಮಾಡ್ತಿದ್ರು. ಇವೆಲ್ಲವನ್ನ ನಿಭಾಯಿಸ್ತಿದ್ರಲ್ಲ, ಅದೆಲ್ಲವನ್ನ ನೋಡಿ ನಾವು ಬೆಳೆದಿದ್ದೇವಲ್ವ, ನಾವು ಕೂಡ ಅದನ್ನೆಲ್ಲ ಮಾಡಬಲ್ಲೆವು. ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಫೀಲ್ ಮಾಡಿ ನನ್ನಿಂದ ಅದಾಗೋದಿಲ್ಲ, ಅಷ್ಟು ಕೆಲಸ ಆಗೋದಿಲ್ಲ, ಇಷ್ಟು ಕೆಲಸ ಆಗೋದಿಲ್ಲ, ಕೈ ನೋವು, ಕಾಲು ನೋವು ಅಂತೇಳಿ ನಮಗೆ ನಾವೇ ಯಾವಾಗಲೂ ಹೇಳ್ಕೊಳ್ಬಾರ್ದು, ನೆಗೆಟಿವ್ ಆಗಿ ಫೀಲ್ ಮಾಡಬಾರ್ದು. ಅದೇ ಎನರ್ಜಿಗಳು ನಮ್ಮನ್ನು ತಗೊಳ್ತವೆ, ಅಂದರೆ ಆವರಿಸ್ತವೆ. ಹಾಗಾಗಿ ನಾವು ಯಾವಾಗಲೂ ಪಾಸಿಟಿವ್ ಆಗೇ ಇರಬೇಕು. ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಒಂದು ಸಂಭಾಳಿಸ್ತೀವಿ ಮನೆಯನ್ನು, ಕುಟುಂಬವನ್ನು ಅನ್ನೋ ರೀತಿಯಲ್ಲಿ ನಾವಿದ್ದರೆ ಖಂಡಿತವಾಗಿ ಅದು ನಮ್ಮಿಂದ ಸಾಧ್ಯ ಆಗುತ್ತೆ. ಹೆಣ್ಣು ಒಂದು ಶಕ್ತಿ, ಆದಿಶಕ್ತಿ, ದುರ್ಗಾ ಶಕ್ತಿಗೆ, ಕಾಳಿ ಶಕ್ತಿಗೆ ಹೋಲಿಸ್ತಾರೆ. ಹಾಗಾಗಿ ಆತ್ಮವಿಶ್ವಾಸದಲ್ಲಿ ಗಂಡಿಗಿಂತ ಹೆಣ್ಣು ಶಕ್ತಿವಂತಳು ಸ್ನೇಹಿತರೆ. ಹಾಗೆ ನಮ್ಮ ಮನೆಯವರಿಗೆ ತಿಂಡಿ ಬಡಿಸ್ಕೊಟ್ಟೆ. ಅವ್ರು ಇವಾಗ ತಿಂಡಿ ತಿನ್ಲಿಕ್ಕೆ ಶುರು ಮಾಡಿದರು. ನಾನು ಮಾತ್ರ ಇವತ್ತು ಏಕಾದಶಿ ಆಚರಣೆ ಮಾಡಿದ್ರು ಕೂಡ, ಇವತ್ತು ಮಂಗಳವಾರ ಏಕಾದಶಿ ತುಂಬ ಚೆನ್ನಾಗಿ ಮಾಡಿದ್ರಲ್ಲ, ಹಾಗಾಗಿ ಪಾಯಸ ಮಾತ್ರ ತೊಗೊಂಡೆ ನಾನು ಇವತ್ತು. ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದಾಗಲೂ ಅಷ್ಟೇ ಒಂದು ಸ್ಪಷ್ಟತೆ ಇರಬೇಕು ನಮಗೆ. ಏನು ಕೊಡಿಸ್ಬೇಕು, ಏನು ಕೊಡಿಸ್ಬಾರ್ದು, ಯಾವ್ದು ಅವಶ್ಯಕತೆ ಇದೆ, ಯಾವ್ದು ಅವಶ್ಯಕತೆ ಇಲ್ಲ ಅನ್ನೋ ರೀತಿಲಿ ಅವರಿಗೆ ಮನವರಿಕೆ ಮಾಡಿ ತಿಳಿಸುವ ಮೂಲಕ ನಾವು ಹಣವನ್ನು ಖರ್ಚು ಮಾಡಬೇಕು. ವಾರದಲ್ಲಿ ನಾವೊಂದು ₹30, ₹40, ₹50 ಈ ರೀತಿ ದುಡ್ಡನ್ನು ಅವಾಗವಾಗ ಎತ್ತಿಡಬೇಕು. ಒಂದು ಡಬ್ಬಿಯಲ್ಲಾದರೂ ಇಲ್ಲ ಒಂದು ಹುಂಡಿ ಥರ ಮಾಡಿಕೊಂಡು ಅದನ್ನು ಸೇವ್ ಮಾಡ್ತಾ ಬರಬೇಕು. ಅದು ತಿಂಗಳಿಗೆ ಎಷ್ಟಾಗುತ್ತೆ, ಒಂದು 600, 700 ಆಗಲಿ, ಒಂದು 1000 ಆಗಲಿ. ಆಗೇನಾಗುತ್ತೆ ಗೊತ್ತಾ, ಅನಗತ್ಯ ಖರ್ಚನ್ನು ನಾವು ಮಾಡೋದಿಲ್ಲ. ಇವತ್ತು ಒಂದು ವಾರಕ್ಕೆ 1000 ಜೋಡಿಸಿದಿನ, ಇಲ್ಲ 600 ಜೋಡಿಸಿದಿನ, 300 ಜೋಡಿಸಿದಿನ, ಖಂಡಿತ ಇದು ತುಂಬ ಎಲ್ಲೋ ಒಂದು ರೀತಿ ನನಗೆ ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಹಣವನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ. ಈ ರೀತಿ ನಾವು ಸೇರಿಸ್ತಾ ಹೋದಾಗ ನಮ್ಮ ಮನಸ್ಸು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅನಗತ್ಯ ಖರ್ಚುಗಳ ಕಡೆ ಹೋಗೋದಿಲ್ಲ. ಕೂಡಿಸೋಣ ಅನ್ನೋ ರೀತಿಲಿ ಆಗುತ್ತೆ. ಒಂದು ವರ್ಷ ಆದಮೇಲೆ ಅದನ್ನು ತೆಗೆದ್ರೆ ನಾವೇನಾದರೂ ಒಂದು ಮನೆಗೆ ಬೇಕಾಗಿರೋ ಉಪಯುಕ್ತವಾದ ವಸ್ತುವನ್ನು ತೊಗೊಳ್ಬೋದು, ಇಲ್ಲ ಮಕ್ಕಳಿಗೆ ಏನಾದರೂ ಕೊಡಿಸ್ಬೋದು, ಇಲ್ಲ ಚಿಕ್ಕ ಪುಟ್ಟ ಬೆಳ್ಳಿ ಸಾಮಾನುಗಳನ್ನು, ಇಲ್ಲ ಒಂದು ಒಡವೆಯನ್ನೇ ತೊಗೊಳ್ಬೋದು. ಒಂದು 3 ವರ್ಷ 6 ವರ್ಷ ಕೂಡಿಟ್ಟು ಈ ರೀತಿ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಇದು ನಮ್ಮ ಕೈಯಲ್ಲಿರುತ್ತೆ ಸಂಭಾಳಿಸುವ ಗುಣ. ಹಾಗಾಗಿ ಅನಗತ್ಯ ಖರ್ಚುಗಳು, ಹೊರಗಡೆ ಹೋದ್ವಾ ಅದು ಇದು ಎಲ್ಲ ತಿನ್ನಬೇಕು ಅಂತ ಇಲ್ಲ. ಯಾವಾಗಲಾದರೂ ಅಪರೂಪಕ್ಕೆ ಏನಾದರೂ ತಿನ್ನಬೇಕು ಅನಿಸಿದಾಗ ತಿನ್ನಬೇಕು. ಪದೇ ವಾರದಲ್ಲಿ 4 ಸಾರಿ ಹೊರಗಡೆ ಹೋಗ್ತೀವಿ ಅಂದರೆ 4 ಸರಿನೂ ಗೋಬಿ ಮಂಚೂರಿ, ಮಸಾಲೆ ಪರಿ ತಿನ್ನೋದ್ರಿಂದ ಏನಾಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಅದರಲ್ಲಿ ಹಾಕಿರುವ ಫುಡ್ ಕಲರ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಏನೇನು ಉಪಯೋಗಿಸ್ತಾರೋ ನಮಗೆ ಗೊತ್ತಿರೋದಿಲ್ಲ. ಆದರೆ ಬಾಯಿ ರುಚಿಗೆ ತಿಂದು ಬಂದುಬಿಡ್ತೀವಿ. ಅದನ್ನೇ ನಾವು ಮನೆಯಲ್ಲಿ ಏನೋ ಒಂದು ನಮ್ಮ ಮನೆಯಲ್ಲಿ ನಮಗೆ ಬೇಕಾದ ಒಂದು ತಿಂಡಿ ತಿನಿಸುಗಳನ್ನು ಮಾಡಿಟ್ಕೊಳ್ಬೇಕು. ಹಿಂದೆ ನೋಡಿ ನಮ್ಮಪ್ಪ ಅಮ್ಮ ಹಪ್ಪಳ, ಸಂಡಿಗೆ, ಈ ರೀತಿ ಮಜ್ಜಿಗೆ ಮೆಣಸು, ಮಂಡಕ್ಕಿ ಮಾಡೋದು, ಅವಲಕ್ಕಿ ಮಾಡೋದು ಮಾಡಿ ಇಟ್ಕೊಳ್ಳೋರು. ಅವಾಗ ನಮಗೆ ಒಂದು ಟೀ ಜೊತೆಗೆ ಸಣ್ಣಕ್ಕಿದ್ದಾಗ ಹಾಕ್ಕೊಡೋರು. ನಮ್ಗೆ ಅದೆಲ್ಲೋ ಒಂದು ರೀತಿಯಲ್ಲಿ ತೃಪ್ತಿ ಕೊಡ್ತಿತ್ತು. ಬಿಡು, ನಾವು ಹೊರಗಡೆ ಹೋಗ್ತೀವಿ, ನಾವೇ ದುಡಿತೀವಿ ಅಂತೇಳಿ ಮಕ್ಕಳಿಗೆ ಅದು ಇದು ತಿನ್ನಿಸೋದ್ರಿಂದ ಆರೋಗ್ಯ ಹಾಳಾಗೋದ್ರ ಜೊತೆಗೆ ಅವರ ಒಂದು ಎಲ್ಲೋ ಒಂದು ರೀತಿ ಅವರ ಶಿಸ್ತನ್ನು ಕೂಡ ನಾವು ಹಾಳು ಮಾಡಿಬಿಡ್ತೀವಿ. ಇದರಿಂದ ಹಣನೂ ಖರ್ಚು, ಮಕ್ಕಳು ಎಲ್ಲೋ ಒಂದು ರೀತಿಯಲ್ಲಿ ದಾರಿ ತಪ್ತಾರೆ, ನಾವು ಕೂಡ ಆರೋಗ್ಯವನ್ನು ಕಳ್ಕೊಳ್ಳೋ ಹಾಗೆ ಆಗ್ಬಿಡುತ್ತೆ. ಹಾಗಾಗಿ ತಿನ್ನಬಾರ್ದು ಅಂತ ಇಲ್ಲ, ಅನಿವಾರ್ಯ. ಎಲ್ಲೋ ಹೋದ್ವಿ ಹೊರಗಡೆ ತಿರುಗಾಟಕ್ಕೆ ಹೋದಾಗ ಅಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಒಂದು ದಿನ ಏನಾದರೂ ತಿಂದು ಬಂದಾಗ ಅಷ್ಟೇ ಚೆನ್ನಾಗಿರುತ್ತೆ. ಅದು ಅತಿಯಾದ ಹಣದ ವ್ಯಯ ಇರುತ್ತಲ್ಲ, ಅದು ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಒಂದು ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಹಣ ಅತಿಯಾದರೂ ಕಷ್ಟ, ಹಣ ಕಡಿಮೆ ಆದರೂ ಕಷ್ಟ. ಹಾಗಾಗಿ ನಾವು ಸರಳವಾಗೇ ಇರಬೇಕು. ನಮ್ಮ ಜೀವನದ ಪದ್ಧತಿಗಳು ಸರಳವಾಗಿರಬೇಕು, ಶಿಸ್ತಿನಿಂದ ಕೂಡಿರಬೇಕು. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಕೂಡ ಮನೆ ಹತ್ತಿರ ಬಂದಿದ್ರಿಂದ 3 ಜೊತೆ ಡ್ರೆಸ್ ತೊಗೊಂಡೆ. ₹300 ಜೊತೆ ಮಾಡಿ ತೊಗೊಂಡಿದ್ದೀನಿ ಡೈಲಿ ಯೂಸಿಗೆ. ನಾನು ನೈಟಿನೂ ಹಾಕ್ಕೊಳ್ತೀನಿ, ಇಲ್ಲ ಅಂತಲ್ಲ. ಆದರೆ ನಮ್ಮನೆ ಮೇನ್ ರೋಡಿಗೆ ಹತ್ತಿರ ಆಗಿಬಿಡುತ್ತೆ. ನನ್ನ ಮಕ್ಕಳನ್ನ ಶಾಲೆಗೆ ಬಿಟ್ಟು ಬರೋಕ್ಕೆ, ಇಲ್ಲ ಕರ್ಕೊಂಡು ಬರೋಕ್ಕೆ, ಇಲ್ಲ ಅಂಗಡಿಗೆ ಹೋದಾಗ ನಂಗೆ ನೈಟಿಲೆಲ್ಲ ಹೋಗೋ ಹಾಗೆ ಆಗೋದಿಲ್ಲ. ಹಾಗಾಗಿ ನಾನು ಡ್ರೆಸ್ನೇ ಮನೇಲಿ ಯೂಸ್ ಮಾಡೋದು. ಅದರಲ್ಲೂ ಈ ರೀತಿಯಾಗಿ ಹರಿದ ಡ್ರೆಸ್ ಹಾಕ್ಕೊಳ್ಳೋದ್ರಿಂದ, ಇಲ್ಲ ತುಂಬ ಹಳೆ ಡ್ರೆಸ್ ಒಂದು 10 ವರ್ಷದ ಹಿಂದಿಂದು ಈ ರೀತಿಯೂ ಹಾಕ್ಕೊಳ್ಬಾರ್ದು. ಹರಿದಿದ್ದು ಮಾತ್ರ ಹಾಕ್ಕೊಳ್ಬಾರ್ದು. ತುಂಬ ಚೆನ್ನಾಗಿತ್ತು ಅಂದರೆ ಅದನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಆಗ ಏನಾಗುತ್ತೆ ಅಂದರೆ ಶುಕ್ರ ಬಲಗೊಳ್ತಾನೆ. ಯಾವುದೇ ಕಾರಣಕ್ಕೂ ಹರಿದ ಬಟ್ಟೆ ಆಗಿರ್ಬೋದು, ತುಂಬ ಬ್ಯಾಡ್ ಸ್ಮೆಲ್ ಆಗಿರುವ ಬಟ್ಟೆ ಆಗಿರ್ಬೋದು, ಇಲ್ಲ ಮತ್ತು ಮನೇಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಅಲ್ಲಿ ಕಸ ಸೇರಿಸ್ತೆ, ಇಲ್ಲಿ ಕಸ ಸೇರಿಸ್ತೆ, ಇಲ್ಲ ಯಾವುದೋ ಒಂದು ಕಾಳು ಹುಳ ಹಿಡಿತು, ಅದು ವಾಸನೆ ಬರ್ತಾ ಇದೆ, ಈ ರೀತಿ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡಾಗ, ಇಲ್ಲ ಫ್ರಿಜ್ಜಲ್ಲಿ ತುಂಬ ದಿನ ಮಾಡಿದ ಒಂದು ದೋಸೆ ಹಿಟ್ಟು, ಇಲ್ಲ ಯಾವುದೋ ಒಂದು ಸಾಂಬಾರು ಪಲ್ಯ ಈ ರೀತಿ ಕೂಡ ಇಟ್ಕೊಂಡಾಗ ಕೂಡ ಶುಕ್ರ ಎಲ್ಲೋ
ಒಂದು ರೀತಿಲಿ ವೀಕ್ ಆಗ್ತಾನೆ. ಶುಕ್ರ ಚೆನ್ನಾಗಿದ್ರೇ ಐಷಾರಾಮಿ ಜೀವನ, ಅಂದರೆ ನಾವು ಅಂದ್ಕೊಂಡ ರೀತಿಲಿ ನಾವು ಬದುಕಲಿಕ್ಕೆ ಸಾಧ್ಯ. ಒಂದು ಸರಳವಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿ, ಆರೋಗ್ಯಯುತವಾಗಿ ನಾವು ಅಂದ್ಕೊಂಡ ಸಮಯದಲ್ಲಿ ಏನಾದರೂ ತಗೊಳ್ಳೋದಾಗಿರ್ಬೋದು, ನೆಮ್ಮದಿಯಾಗಿ ಆಸ್ಪತ್ರೆಗೆ ಪದೇ ಪದೇ ತಿರುಗಾಡದೆ, ಅನವಶ್ಯಕ ಖರ್ಚಿಲ್ಲದೆ ನೆಮ್ಮದಿಯಾಗಿರ್ಬೋದು ಸ್ನೇಹಿತರೆ. ಇದು ಐಷಾರಾಮಿ ಜೀವನಕ್ಕಿಂತ ಹೆಚ್ಚು ನಮ್ಮ ಜೀವನಕ್ಕೆ ಬೇಕು. ಐಷಾರಾಮಿ ಜೀವನ ಅಂದ ತಕ್ಷಣ ಪದೇ ಪದೇ ತಿರುಗಾಡೋದು, ಹೊರಗಡೆ ಕಾರಲ್ಲಿ ಸುತ್ತೋದು, ತಿನ್ನೋದು, ಹೊರಗಡೆನೇ ಇರೋದು, ಈ ರೀತಿ ಅಲ್ಲ. ಐಷಾರಾಮಿ ಜೀವನ ಅಂದರೆ ನೆಮ್ಮದಿಯ ಜೀವನಕ್ಕೆ ದಾರಿ ಮಾಡಿಕೊಡ್ತಾರೆ ಶುಕ್ರ ಗ್ರಹ. ಹಾಗಾಗಿ 6 ಸೂಚಿಸುತ್ತೆ. 2026 ಕೂಡ 6 ಸೂಚಿಸ್ತಾ ಇದೆ. ಹಾಗಾಗಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಸ, ಕಡ್ಡಿ, ಹರಿದ ಬಟ್ಟೆ, ಮುರಿದ ಪಾತ್ರೆಗಳು, ವಸ್ತುಗಳು ಏನೂ ಇಟ್ಕೊಳ್ಬೇಡ್ರಿ. ಅವು ಎಲ್ಲವನ್ನ ಮನೆಯಿಂದ ಹೊರಗಾಕಿ ಅದರಿಂದ ಸ್ವಲ್ಪ ದುಡ್ಡು ಬರುತ್ತಲ್ಲ ಅದನ್ನು ಕೂಡ ಕೂಡಿಡಲಿಕ್ಕೆ ಶುರು ಮಾಡಿಬಿಡಿ. ಈ ವರ್ಷದ ಪ್ರಾರಂಭದಲ್ಲಿ ಖಂಡಿತ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡ್ತಾ ಇದ್ದೀರಿ ಅಂದರೆ ಅದು ಒಳ್ಳೆಯದು. ಹಾಗೆ ಮನೆಯಲ್ಲಿ ಒಂದು ಹೊಲಿಗೆ ಮಿಷನ್ ಇದ್ದರೆ ನಮ್ಮವೇ ಏನಾದರೂ ಒಂದು ಡ್ರೆಸ್ ತೊಗೊಂಡಾಗ ಈ ರೀತಿ ಹೊಲಿಗೆ ಬಿಟ್ಕೊಳ್ಬೋದು. ಹೊರಗಡೆ ಕೊಟ್ಟಾಗ ಒಂದು ಡ್ರೆಸ್ಸಿಗೆ ಅವರು 150 ರೂಪಾಯಿ ಕೇಳ್ಬೋದು ಹೊಲಿಗೆ ಬಿಟ್ಕೊಡೋಕ್ಕೆ. ಅಲ್ಲಿಗೆ ಎಷ್ಟಾಗುತ್ತೆ ಹೇಳ್ರಿ. ಆವಾಗಲೇ ನಾವು ಯಾವಾಗಲಾದರೂ ಸ್ವಲ್ಪ ಮಧ್ಯಾಹ್ನ ಸಮಯ ಇದ್ದಾಗ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು. ಮಕ್ಕಳ ಫ್ರಾಕ್ಗಳು ತಂದ್ವಿ, ಇಲ್ಲ ಹೊಸ ಬಟ್ಟೆ ತಂದಾಗ ಅದಕ್ಕೊಂದು ಹೊಲಿಗೆ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಇಲ್ಲ ಒಂದು ಹೊಲಿಗೆ ಬಿಟ್ಟು ಹೋದಾಗ ಹೊಲಿಗೆ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಇದರಿಂದ ಹಣ ಸೇವ್ ಆಗುತ್ತೆ, ಸಮಯ ಕೂಡ ಸೇವ್ ಆಗುತ್ತೆ. ಯಾಕಂದರೆ ನಮ್ಮ ಸಮಯಕ್ಕೆ ಯಾರೂ ನಮ್ಗೆ ಹೊಲಿಗೆ ಕೊಡೋದಿಲ್ಲ. ನಾನು ಈ ಮಿಷನ್ ತಗೊಳ್ಳೋಕ್ಕೂ ಕೂಡ ಎಲ್ಲೋ ಒಂದು ರೀತಿಲಿ ನನಗಾದ ಅವಮಾನ, ನಿಂದನೆ, ಹಿಂಸೆನೆ ಅಂತ ಹೇಳಿ ಅನಿಸುತ್ತೆ. ಅಂದರೆ ಅದನ್ನು ನಾನು ಗುರು ಆಗಿ ತಗೊಂಡೆ. ಹೇಗಂದರೆ ನಾನು ಒಂದ್ಸರಿ ಒಂದು ಮದುವೆಗೆ ಹೊರಟಿದ್ದೆ. ನನಗೆ ಒಂದು ಸ್ವಲ್ಪ ನಾವು ಹೆಣ್ಮಕ್ಳು ಅಂದಮೇಲೆ ದಪ್ಪ ತೆಳು ಆಗ್ತಾನೆ ಇರ್ತೀವಲ್ವ. ನಾನು ಸ್ವಲ್ಪ ದಪ್ಪ ಆಗಿದೆ. ಒಂದು ಹೊಲಿಗೆ ಬಿಚ್ಕೊಂಡ್ಬಿಟ್ಟಿದ್ದೆ. ಆ ಹೊಲಿಗೆ ಬಿಚ್ಚಬೇಕಾದ್ರೆ ಎಲ್ಲೋ ಒಂದು ರೀತಿಲಿ ಅದರದ್ದು ಕೊನೆ ಹೊಲಿಗೆ ಕೂಡ ಬಿಚ್ಚೋಗ್ಬಿಡ್ತು. ನನಗೆ ತುಂಬ ಪರಿಚಯ ಇದ್ದವ್ರು ಮನೆ ಎದುರುಗಡೆ ಇದ್ದರು. ಒಂದು ಹೊಲಿಗೆ ಹಾಕ್ಕೊಡ್ರಿ ಅಂದರೆ ಆ ಸಮಯದಲ್ಲಿ ಹಾಕ್ಕೊಡ್ಲಿಲ್ಲ ಅವರು. ನಾವು ಹಳೆ ಬಟ್ಟೆ ಹೊಲಿಯಲ್ಲ, ಇಲ್ಲ ಏನೋ ಕಾರಣ ಹೇಳಿಬಿಟ್ರು. ಯಾಕಂದರೆ ನಾನು ತುಂಬ ಬಟ್ಟೆಗಳನ್ನು ಅವ್ರ ಹತ್ರ ಹೊಲಿಸ್ತಿದ್ದೆ, ತುಂಬ ಕ್ಲೋಸ್ ಆಗಿದ್ದೆ. ಆದರೂ ಕೂಡ ಅವ್ರು ಎಲ್ಲೋ ಒಂದು ರೀತಿಲಿ ಆ ನಿರಾಕರಣೆ ಮಾಡಿದ್ದು ನಂಗೆ ತುಂಬ ಆ ಸಮಯದಲ್ಲಿ ನೋವಾಯಿತು. ಹತ್ತುಬಿಟ್ಟೆ. ಆ ಸಮಯದಲ್ಲಿ ಬೇರೆ ಸೀರೆ ಉಟ್ಕೊಂಡು ಹೋಗಿ ಫಂಕ್ಷನ್ ಮಾಡ್ಕೊಂಡು ಬಂದೆ. ಆದರೆ ನಮ್ಮ ಮನೆಯವ್ರಿಗೆ ಹೇಳಿ ಸೆಕೆಂಡ್ ಹ್ಯಾಂಡ್ ಮಿಷನ್ ತರಿಸ್ಕೊಂಡೆ. ನಾನೇ ಹೊಲಿಯೋದು ಕಲಿತೆ. ಈಗ ಏನಾಗುತ್ತೆ, ನಾನು ದಪ್ಪ ಆಗಲಿ, ತೆಳು ಆಗಲಿ, ಹೊಸ ಬಟ್ಟೆ ತರಲಿ, ಏನೇ ಬರಲಿ, ನಾನೇ ಆಗಾಗ ಮಧ್ಯ ಯಾವಾಗಲಾದರೂ ತಿಂಗಳಿಗೆ ಒಮ್ಮೆ 2 ಒಮ್ಮೆ ನಾನು ಫಿಟ್ಟಿಂಗ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಈ ರೀತಿ ನಂಗೆ ಅದರಿಂದ ಹಣ ಸೇವ್ ಆಯಿತು, ಸಮಯ ಕೂಡ ಸೇವ್ ಆಯಿತು. ಅವ್ರು ಎಲ್ಲೋ ಒಂದು ರೀತಿಲಿ ನನಗೆ ಛಲ ಕೊಟ್ಟರು, ನಾನು ಇದನ್ನು ಕಲೀಲಿಕ್ಕೆ, ಇಲ್ಲ ಒಂದು ಮಿಷನ್ ತಗೊಳ್ಳಿಕ್ಕೆ, ಇಲ್ಲ ನಾನೇ ಸ್ವಪ್ರಯತ್ನದಿಂದ ಏನಾದರೂ ಒಂದು ಕಂಡುಕೊಳ್ಳೋಕೆ ಅಲ್ಲಿ ಎಲ್ಲೋ ಒಂದು ರೀತಿಲಿ ದಾರಿ ಮಾಡಿಕೊಟ್ರು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ನಾವೇನಪ್ಪ ಅಂದರೆ, ಯಾರನ್ನು ಕೂಡ ನಾವಿಲ್ಲಿ ಶತ್ರುತ್ವ ಭಾವದಿಂದ, ದ್ವೇಷದ ಭಾವದಿಂದ ಕಾಣಕ್ಕೆ ಹೋಗಬಾರ್ದು. ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ ಹೇಳಿ. ನಮ್ಮ ಜೀವನದಲ್ಲಿ ಏನೇ ಆಗ್ತಾ ಇದೆ ಅಂದರೆ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ, ಅದೊಂದು ತಿರುವು ಕೊಡೋಕ್ಕೆ ಆಗ್ತಾ ಇದೆ ಅಂತೇಳಿ ನಾವು ಅಂದ್ಕೊಂಡಾಗ ಈ ರೀತಿ ನಮಗೆ ಕೆಲವೊಂದು ತಿರುವುಗಳು, ಹಾಗೆ ನಮ್ಮ ಒಳಗೆ ಇರುವ ಒಂದು ಕಲೆಯನ್ನು ಹೊರಗಾಕಲಿಕ್ಕೆ ಅವಕಾಶ ಸಿಗುತ್ತೆ ಅಲ್ವಾ. ಹಣನೂ ಸೇವ್ ಆಯಿತು, ಸಮಯನೂ ಸೇವ್ ಆಯಿತು. ಹಾಗೆ ನಾನು ಯಾವಾಗ ಬೇಕಾದರೂ ಬಟ್ಟೆನ ಸ್ಟಿಚ್ ಮಾಡ್ಕೊಳ್ಬೋದು ನೆಮ್ಮದಿಯಾಗಿ. ನನಗೂ ಕೂಡ ಎಲ್ಲಾದರೂ ಒಂದು ರೀತಿಲಿ ಈ ರೀತಿ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಖುಷಿಯಾಗುತ್ತೆ, ನನಗೆ ಪ್ರೌಡ್ ಫೀಲ್ ಆಗುತ್ತೆ, ನಾನು ಈ ರೀತಿ ಎಲ್ಲ ಮಾಡ್ತೀನಲ್ಲ ಅಂತ ಹೇಳಿ. ಆಲಸ್ಯದಿಂದ ಕೂತ್ಕೊಂಡೆ, ಮಲ್ಕೊಂಡೆ, ಇಲ್ಲ ಎಲ್ಲೋ ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡಿದೆ, ಅವೆಲ್ಲ ಬಿಟ್ಬಿಟ್ಟಿದ್ದೀನಿ ಜೀವನದಲ್ಲಿ. ಹಿಂದೆ ನಾನು ಮಾತಾಡದೇ ಇದ್ದರೂ ಅಂಥವ್ರ ಹತ್ರ ಕೂತ್ಕೊಳ್ತಿದ್ದೆ ಹೋಗಿ. ಈಗ ಅದೆಲ್ಲೋ ಒಂದು ರೀತಿಲಿ ಟೈಮ್ ವೇಸ್ಟು, ವ್ಯರ್ಥ. ಅದನ್ನು ಅರ್ಥಪೂರ್ಣವಾಗಿಸ್ಕೊಳ್ಬೇಕು ನನ್ನ ಜೀವನ ಅನ್ನೋ ರೀತಿಲಿ ಈಗ ನನಗೆ ತುಂಬ ಕೆಲಸ ಇದೆ. ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ನೋಡಿ. 4 ಗಂಟೆ ಆಯಿತು. ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸಿ ಹೊರಗೆ ಬಂದು ಸ್ವಲ್ಪ ಬಟ್ಟೆ ಹೊಲ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಮಕ್ಕಳು ಬಂದುಬಿಟ್ರು. 4:15 ಆಯಿತು. ಇನ್ನಂತೂ ನನಗೆ ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ. ಈಗ ಬಟ್ಟೆ ಸ್ಟಿಚ್ ಅರ್ಧಕ್ಕೆ ನಿಲ್ಲಿಸಿ ಎತ್ತಿಡ್ತೀನಿ, ಮತ್ತೆ ಸಮಯ ಸಿಕ್ಕಾಗ ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ಮಕ್ಕಳು ಬಂದರು, ಅವರ ಡ್ರೆಸ್ ಚೇಂಜ್ ಮಾಡೋಕ್ಕೆ ಬಟ್ಟೆ ಕೊಡಬೇಕು. ಹಾಗೆ ಹೊರಗಡೆ ನೀರು ಬರೋ ಸಮಯ ಆಯಿತು. ಹಿಂದ್ಗಡೆ ಸ್ವಲ್ಪ ಗಿಡಗಳಿಗೆ ನೀರು ಹಾಕಬೇಕು. ಅದು ನನಗೆ ಫೇವರೇಟ್ ಕೆಲಸಗಳಲ್ಲಿ ಗಿಡಗಳಿಗೆ ನೀರು ಹಾಕಬೇಕು. ಯಾಕೆಂದರೆ ನನ್ನ ಪ್ರೀತಿಯ ಗಿಡಗಳು, ಅವುಗಳ ಜೊತೆ ನಾನು ಬಹಳ ಮಾತಾಡ್ತೀನಿ. ಯಾಕಂದರೆ ಅವಕ್ಕೂ ಜೀವ ಇದೆ, ನಮಗೂ ಜೀವ ಇದೆ. ನಮ್ಮ ದುಃಖ, ಕಷ್ಟ, ಸಮಸ್ಯೆಗಳನ್ನು ಯಾರ ಹತ್ರನೇ ಹೇಳ್ಕೊಳ್ಬಾರ್ದು, ಅವುಗಳ ಹತ್ರ ಹೇಳ್ಕೊಳ್ಬೇಕು. ಅವುಗಳು ನಮಗೆ ಪ್ರತಿಕ್ರಿಯಿಸ್ತವೆ. ಇದು ನನ್ನ ನಂಬಿಕೆ. ಪ್ರಕೃತಿ ಬಗ್ಗೆ ನಾನು ತುಂಬ ಒಲವನ್ನು ಇಟ್ಕೊಂಡಿದ್ದೀನಿ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನೀವು ನೋಡಿದ್ದೀರ ಶ್ರೀ ಚಾನಲಲ್ಲಿ. ಹಾಗೆ ಅದೊಂದು ಸೇವೆ, ಅಳಿಲು ಸೇವೆ. ಹಾಗಾಗಿ ಅದರಿಂದ ನಂಗೆ ಹೂ ಸಿಗುತ್ತೆ, ಪೂಜೆ ಮಾಡ್ತೀನಿ. ನಾನೇ ಬೆಳೆದ ಒಂದು ಹೂಗಳನ್ನು ಮುಡಿಸೋದ್ರಿಂದ ನನಗೆ ಎಲ್ಲೋ ಒಂದು ರೀತಿಯಲ್ಲಿ ತೃಪ್ತಿ ಸಿಗುತ್ತೆ. ಹಾಗೆ ಮಕ್ಕಳು ಕೂಡ ಬಂದರು. ಚಪ್ಪಲಿ ಸ್ಟ್ಯಾಂಡ್ ನೋಡಿ ಅವ್ರಿಗೆ ತುಂಬ ಖುಷಿ ಆಯಿತು. ಹಾಗೆ ಸಂಜೆ ಮೇಲೆ ಮತ್ತೊಂದು ಟ್ರಿಪ್ ಕೆಲಸ ಶುರುವಾಗುತ್ತೆ. ಬಟ್ಟೆ ಒಣಗಿಸಿದ್ದು, ಬಟ್ಟೆ ತಂದಿಡಬೇಕು, ಮಡಚಿಡಬೇಕು, ಹೀಗೆಲ್ಲ ಕೆಲಸ ಶುರು ಆಗಿಬಿಡುತ್ತೆ. ಹಾಗಾಗಿ ಸ್ನೇಹಿತರೆ, ನಾವು ದುರ್ಬಲರಲ್ಲ ಮಹಿಳೆಯರು, ತುಂಬ ನಾವು ಸ್ಟ್ರಾಂಗ್. ಹಾಗಾಗಿ ನಾವು ಎಲ್ಲ ಕೆಲಸವನ್ನು ಸಂಭಾಳಿಸ್ಬೋದು. ಸಮಯಕ್ಕೆ ಸರಿಯಾಗಿ ಮಾಡ್ಕೊಳ್ಬೇಕಷ್ಟೆ. ಆಮೇಲೆ ಮಾಡಿದೆ, ಇವಾಗ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಅದನ್ನು ಯಾವತ್ತಿಗೂ ಮುಂದೂಡಬಾರ್ದು. ಮನೆಯನ್ನು ಶಿಸ್ತಾಗಿ ಇಟ್ಕೊಳ್ಬೇಕು, ಆಗ ದಾರಿದ್ರ್ಯ ಉಂಟಾಗೋದಿಲ್ಲ. ನಾವು ಶಿಸ್ತಾಗಿರಬೇಕು, ಆರೋಗ್ಯ ಕೆಡೋದಿಲ್ಲ. ಲಕ್ಷ್ಮಿ ಎಲ್ಲಿ ನೆಲೆಯಾಗಿರ್ತಾಳೋ ಅಲ್ಲಿ ದರಿದ್ರ ದೇವಿ, ಅಂದರೆ ಲಕ್ಷ್ಮೀ ದೇವಿ
ದೇವಿಯ ಅಕ್ಕ ಜ್ಯೇಷ್ಠಾದೇವಿ ಬರೋದಿಲ್ಲ. ಜ್ಯೇಷ್ಠಾದೇವಿ ಎಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮೀದೇವಿ ಬರೋದಿಲ್ಲ. ಇದು ಅವರಿಬ್ಬರ ಮಧ್ಯೆ ಆದ ಒಪ್ಪಂದವಾಗಿದೆ. ಇದು ಒಂದು ಕತೆ ಕೂಡ ಇದೆ ಪುರಾಣದಲ್ಲಿ ಸ್ನೇಹಿತರೆ. ಅಂದರೆ ಬಲೆ ಕಟ್ಟೋದು, ಮನೇಲಿ ವಾಸನೆ ಬರೋದು, ವಸ್ತುಗಳನ್ನು ಇಟ್ಕೊಳ್ಳೋದು, ಹಳೆ ವಸ್ತುಗಳನ್ನು ಇಟ್ಕೊಳ್ಳೋದು, ಹರಿದ ಬಟ್ಟೆಗಳನ್ನು ಇಟ್ಕೊಳ್ಳೋದು, ಒಡೆದ ಪಾತ್ರೆಗಳನ್ನು ಇಟ್ಕೊಳ್ಳೋದು, ಅವುಗಳನ್ನೇ ಬೇಕು ಬೇಕು ಅನ್ನೋ ರೀತಿಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ರಾಶಿ ಹಾಕಿ ಇಟ್ಕೊಳ್ಳೋದು. ಈ ರೀತಿ ಮಾಡಿದಾಗ ಅಲ್ಲಿ ಜ್ಯೇಷ್ಠಾದೇವಿ ವಾಸ ಆಗುತ್ತೆ. ಯಾಕಂದರೆ ಅವಳು ಹೇಳಿರೋದೇ ಅಷ್ಟೇ, ಕಸ ಕಡ್ಡಿ ಮನೆ ಎಲ್ಲಿ ಗಲೀಜಿರುತ್ತೋ ಅಲ್ಲೆಲ್ಲ ನಾನಿರ್ತೀನಿ. ವಾಸನೆ ಬರುವಂಥ ಜಾಗ, ಕಸ ಗುಡಿಸ್ದೇ ಇರೋವಂಥ ಜಾಗ, ಬಲೆ ಇರೋ ಜಾಗ ಅದು ನನ್ನ ವಾಸ. ಇದು ಜ್ಯೇಷ್ಠಾದೇವಿಯ ಮಾತಾದರೆ ಲಕ್ಷ್ಮೀದೇವಿ ಇಂಥ ಜಾಗ ಎಲ್ಲಿರುತ್ತೋ ಆ ಜಾಗದಲ್ಲಿ ನಾನು ಹೋಗೋದಿಲ್ಲ, ನೀನಿರೋ ಜಾಗದಲ್ಲಿ ನಾನು ಬರೋದಿಲ್ಲ ಅಂತೇಳಿ ಅವಳು ಹೇಳ್ತಾಳೆ. ಅಲ್ಲಿಗೆ ಹಾಗಾಗಿ ನಾವು ಎಷ್ಟು ಶಿಸ್ತಾಗಿರ್ತೀವೋ, ಒಳ್ಳೆ ಬಟ್ಟೆ ಬೇಕು, ಮುಖ ಕ್ರೀಮ್ ಬೇಕು, ಹಾಗೆ ಹೇರ್ ಕೇರ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತೀವೋ ಅದೇ ರೀತಿ ಮನೆ ಕೂಡ ಅಸ್ತವ್ಯಸ್ತವಾಗಿ ಇಟ್ಕೊಳ್ಬಾರ್ದು. ಮನೆಯನ್ನು ಕೂಡ ಇರೋ ವಸ್ತುಗಳನ್ನೇ ಸರಳವಾಗಿ ನಮ್ಮ ಮನೇಲಿ ಏನಿರುತ್ತೋ ಆ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸ್ಕೊಳ್ಬೇಕು. ಮನೆ ಸಣ್ಣದಾದರೂ ಚೊಕ್ಕವಾಗಿ ಇಟ್ಕೊಳ್ಬೇಕು. ಯಾರೇ ಒಳಗೆ ಬಂದರೂ ಅವ್ರಿಗೊಂದು ರೀತಿಯ ಫೀಲ್ ಆಗಬೇಕು, ನೆಮ್ಮದಿಯ ಫೀಲ್. ಅಪ್ಪ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೆ ಅನ್ನೋ ರೀತಿಲಿ ಫೀಲ್ ಆಗಬೇಕು. ಆ ರೀತಿ ಎಲ್ಲಿ ಫೀಲ್ ಆಗುತ್ತೋ ಅಲ್ಲಿ ಮಹಾಲಕ್ಷ್ಮಿ ತಾನಾಗಿ ಒಲಿದು ಬರ್ತಾಳೆ. ಯಾಕಂದರೆ ಕೆಲಸ ಕಾರ್ಯಗಳಲ್ಲಿ ತನ್ನಿಂದ ತಾನೇ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ನಾವು ಯಾವ ಕೆಲಸ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೀವಿ ಆ ಕೆಲಸಗಳು ಕೈಗೂಡ್ತಾ ಹೋಗ್ತವೆ. ಅಂದರೆ ನಮ್ಮ ಬೆಳವಣಿಗೆಗೆ ಮಹಾಲಕ್ಷ್ಮಿ ಅಂದ ತಕ್ಷಣ ಹಣನೇ ಬರೋದಿಲ್ಲ ಯಾವುದಾದ್ರು ರೀತಿಯಲ್ಲಿ. ಈ ರೀತಿ ಕೆಲಸ ಕಾರ್ಯಗಳ ಮೂಲಕ ನಮಗೆ ಅಭಿವೃದ್ಧಿ ದೊರಕ್ತಾ ಹೋಗುತ್ತೆ. ಒಂದು ಬಟ್ಟೆಗೆ ಟಬ್ ಮಾಡಿಟ್ಟಿದ್ದೀನಿ, ದಿನ ಕಿತ್ತಾಕ್ತಾರೆ, ದಿನ ಮಡಿಸ್ತಾನೆ ಇರ್ತೀನಿ. ಹಾಗೆ ಸಂಜೆಗೆ ಒಂದು ಶಂಖಪುಷ್ಪದ ಟೀ ಕುಡಿಯೋಣ ಅಂತ ಹೇಳಿ ಅನ್ನಿಸ್ತು. ನಾನು ದಿನನಿತ್ಯ ಸಂಜೆ ಕುಡಿತೀನಿ. ಹಾಗಾದರೆ ಒಂದು ಟೀ ಮಾಡ್ಕೊಳ್ಳೋಣ ಅಂತೇಳಿ ಹೂವೆಲ್ಲ ಕೊಯ್ತಾ ಇದ್ದೀನಿ ಸ್ನೇಹಿತರೆ. ಇದು ನನ್ನ ದಿನಚರಿಯಾಗಿರುತ್ತೆ. ಹಣದ ವಿಚಾರದಲ್ಲಿ, ಖರ್ಚು ಮಾಡೋ ವಿಚಾರದಲ್ಲಿ ಒಂದು ಸ್ಪಷ್ಟತೆಯಲ್ಲಿ ಏನು ಬೇಕೋ ಆ ವಸ್ತುಗಳನ್ನು ತಗೊಳ್ಳಿ. ಅವಶ್ಯಕತೆ ಇಲ್ಲದೆ ಇರೋ ವಸ್ತುಗಳನ್ನು ತಗೊಂಡ್ರೆ ಹಣನೂ ಖರ್ಚಾಗುತ್ತೆ. ಹಾಗೆ ಮನೆ ಕೂಡ ಅಲ್ಲಿ ಇಲ್ಲಿ ತುಂಬ ಅಸ್ತವ್ಯಸ್ತ ಆಗುತ್ತೆ. ಅವುಗಳನ್ನು ಮೇಂಟೈನ್ ಮಾಡೋದು ಕೆಲವೊಂದು ಸರಿ ಕಷ್ಟ ಆಗುತ್ತೆ. ಹಾಗಾಗಿ ವಾರಕ್ಕೆ ಏನಾದರೂ ಮಾಡಿ ಒಂದು 100 ರೂಪಾಯಿ ಉಳಿಸೋ ಅಭ್ಯಾಸವನ್ನು ಮಾಡ್ಕೊಂಡ್ರೆ ಅಂದರೆ ವರ್ಷಕ್ಕೆ ಎಷ್ಟಾಗುತ್ತೆ. ನಮ್ಮ ಮನಸ್ಸನ್ನು ತುಂಬ ಪ್ರಫುಲ್ಲವಾಗಿಡುತ್ತೆ, ಆ್ಯಕ್ಟಿವ್ ಆಗಿಡುತ್ತೆ. ಅಂದರೆ 100 ರೂಪಾಯಿ ಈ ವಾರ ಇಟ್ವಾ, ಮುಂದಿನ ವಾರ 200 ರೂಪಾಯಿ ಇಡ್ತೀವಿ, 300 ರೂಪಾಯಿ ಇಡ್ತೀವಿ, ಹೀಗೆ ಜಾಸ್ತಿ ಮಾಡ್ತಾ ಹೋಗುತ್ತೆ. ಹಣನ ಅಟ್ರ್ಯಾಕ್ಟ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ಖರ್ಚುಗಳನ್ನು ಕಡಿಮೆ ಮಾಡಿ, ಈ ರೀತಿಯಾಗಿ ಹಣವನ್ನು ಸೇವ್ ಮಾಡಿ. ಹಾಗೆ ನಾನು ಏನಾದರೂ ಹೇಳಿದ ವಿಚಾರದಲ್ಲಿ ನಿಮಗೆ ತಪ್ಪು ಅನಿಸಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸರಿಯಾದ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ತೊಗೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಾವು ಜ್ಯೇಷ್ಠಾದೇವಿಯನ್ನು ಮನೇಲಿ ಇಟ್ಕೊಳ್ಬೇಕು, ಲಕ್ಷ್ಮೀ ದೇವಿನ ಮನೇಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಾವೇ ನಮ್ಮ ಜೀವನದ ಶಿಸ್ತಿನ ಮೇಲೆ ಅದನ್ನು ಆಧಾರ ಮಾಡ್ಕೊಳ್ಬೇಕು. ಹಣ ಖರ್ಚು ಮಾಡಿ ನಾವು ಏನೋ ಒಂದು ರೀತಿಯಲ್ಲಿ ಹೈಫೈ ಜೀವನ ಮಾಡಿದ ತಕ್ಷಣ ಜೀವನ ಸಮರ್ಪಕವಾದ ಸಾರ್ಥಕತೆಯನ್ನು ಪಡ್ಕೊಳ್ಳಲ್ಲ. ಸರಳವಾಗಿ ಇದ್ದು ಕೂಡ ಸಂಬಂಧಗಳನ್ನು ಹಿತ ಮಿತ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಆ ಸಂಬಂಧ, ಆ ಮನೆ, ಆ ಕುಟುಂಬ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತೆಲ್ಲ ಅಂದ್ಕೊಳ್ತೀನಿ. ಇಷ್ಟವಾದರೆ ನಿಮಗೆ ಎಲ್ಲಾದರೂ ಇದನ್ನು ಶೇರ್ ಮಾಡಬೇಕು ಅಂತೇಳಿ ಅನಿಸಿದರೆ ಶೇರ್ ಮಾಡಿ. ಹೆಣ್ಣು ಸಾಧಾರಣ ಅಲ್ಲ, ಅಸಾಧಾರಣ ಶಕ್ತಿ. ಆದರೆ ಸರಿಯಾದ ವೇಯಲ್ಲಿ, ದಾರಿಯಲ್ಲಿ ಹೋದಾಗ ಮಾತ್ರ ಆ ಶಕ್ತಿ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗುತ್ತೆ. ಅದರಿಂದ ನಮ್ಮ ಕುಟುಂಬ, ನಮ್ಮ ಮಕ್ಕಳು ಜೀವನ ಬೆಳಗುತ್ತೆ ಸ್ನೇಹಿತರೆ.